ಶಾಲೋಮ್. ಇವತ್ತು ನೀತಿವಂತನಿಗೆ ಸಂಭವಿಸುವ ಸಂಕಟಗಳು ಅನೇಕ ಎಂಬ ಪ್ರಶ್ನೆ. ಈ ಪ್ರಶ್ನೆ ಏನಂದ್ರೆ, ಸಂಕಟಗಳಿಂದ ತಪ್ಪಿಸಿ ಕಾಪಾಡುವವನೇ ಹೊರತು ಸಂಕಟಗಳಲ್ಲಿ ಬಿದ್ದವರನ್ನು ನೋಡ್ತಾ ಆತನು ಸಂತೋಷ ಪಡ. ಅದರ ನಿಮಿತ್ತ ನಾವು ಈ ವಿಷಯದಲ್ಲಿ ಜಾಗರೂಕರಾಗಿರೋಣ. ಇವತ್ತು ನಮಗೆ ಪೂರ್ವದಿಂದ ಬಂದಿರತಕ್ಕಂಥ ಕೆಲವು ತಪ್ಪು ಉಪದೇಶದಿಂದ ಹೋದ ಲಾಸ್ಟ್ ವಾಲ್ಯೂಮ್ನಲ್ಲಿ ಕೂಡ ಇದನ್ನು ಹೇಳಿದೆ ನಾನು. ಇವತ್ತು ಮತ್ತು ತಿರುಗಿ ಹೇಳ್ತಾ ಇದ್ದೇನೆ, ಯಾವ ಅಧ್ಯಾಯದಿಂದ ನಮಗೆ ತೋರಿಸ್ತಾರೋ ಅದೇ ಅಧ್ಯಾಯದಲ್ಲಿರ್ತಕ್ಕಂಥ ಸತ್ಯದಿಂದ ನಾವು ವಂಚಿತರಾಗಬಾರದು ಅನ್ನತಕ್ಕಂಥ ನನ್ನ ಕಳಕಳಿಯ ವಿನಂತಿ ಹಾಗೂ ನನ್ನ ಈ ಒಂದು ಉಪದೇಶ ನಿಮಗಿರಲಿ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ, ಯು ಕ್ಯಾನ್ ಸಿಟ್ ಹಿಯರ್ ಆಲ್ಸೋ, ಡಸಂಟ್ ಮ್ಯಾಟರ್, ಐ ಡೋಂಟ್ ಮೈಂಡ್. ಓಕೆ, ಗಂಭೀರವಾಗಿ ಹೇಳ್ತಿರಲ್ವಿಯಾ? ಆದ ಕಾರಣ ಇವತ್ತು ಈ ಮಾತನ್ನು ತೆಗೆದುಕೊಂಡು ಅನೇಕ ಜನರು ನೀತಿವಂತರಿಗೆ ನೋಡಿ ಬರುವ ಸಂಕಟಗಳು ಅನೇಕ, ಅದಕ್ಕೆ ನಿಮಗೆ ಸಂಕಟ ಬರೋದು ದೇವರು ಅನುಮತಿಸಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಹಲೋ 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 ನೋ 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 ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್. ಇದನ್ನು ನೀವು ನಂಬಿರುವಾಗ ನಿಮ್ಮ ಮನೆಯಲ್ಲಿ ನಿಜವಾಗಲೂ ಸಂಕಟಗಳು, ತೊಂದರೆಗಳು, ಬಾಧೆಗಳು, ಅನಿಷ್ಟಗಳು ಎಲ್ಲ ಬಂದು ನಿಮ್ಮನ್ನು ಅಪ್ಪಳಿಸಿ, ನಿಮ್ಮನ್ನು ಕುಸಿದು, ನಿಮ್ಮನ್ನು ಕುಗ್ಗಿಸಿ, ನಿಮ್ಮನ್ನು ದೇವರ ನಂಬಿಕೆಯಿಂದ ದೂರ ಮಾಡತಕ್ಕಂಥದ್ದು ಕೂಡ ಆಗಿರ್ತದೆ. ಆದ ಕಾರಣ ಇದರಿಂದ ನೀವು ವಂಚಿತರಾಗಬಾರದು. ಇದೇ ಅಧ್ಯಾಯದಲ್ಲಿ ದೇವರು ಸಂಕಟಗಳಿಂದ ತಪ್ಪಿಸಿ ಘನಪಡಿಸುವನು. ಹಲೋ ಹಲೋ ತಪ್ಪಿಸುವನು ಮಾತ್ರ ಅಲ್ಲದೆ ಘನಪಡಿಸುತ್ತಾನೆ. ಬಹಳ ಜನ ಏನು ಮಾಡ್ತಾರೆ, ನೀತಿವಂತರಿಗೆ ಸಂಭವಿಸುವ ಸಂಕಟಗಳು ಅನೇಕ ಅಷ್ಟೇ ಓದ್ತಾರೆ. ಮತ್ತು ಮುಂದಿನ ದಿನ ಆದರೆ ಯೆಹೋವನು ಅವೆಲ್ಲವುಗಳಿಂದ ಆತನನ್ನು ತಪ್ಪಿಸುವನು. ಏನು ಮಾಡ್ತಾನೆ? ಅವೆಲ್ಲವುಗಳಿಂದ ತಪ್ಪಿಸುತ್ತಾನೆ, ಬಿಡಿಸ್ತಾನೆ, ಕಾಪಾಡ್ತಾನೆ, ಎಬ್ಬಿಸ್ತಾನೆ ಅವನನ್ನು. ಇದನ್ನು ನಾವು ಹೇಳೋದಲ್ಲ. ಅದಕ್ಕೆ ಇದನ್ನು ಭಾಳ ಅಂದರೆ ನಮ್ಮ ಜನ, ನಮ್ಮ ಬುದ್ಧಿವಂತರು ಹಲ್ಲೆಲೂಯ ಯೋಬನನ್ನು ತಗೊಂಡು, ಯೋಬು ನೋಡಿದೆಯಾ, ನೀತಿವಂತನಿಗೆ ಬಂದಿರುವ ಸಂಕಟಗಳು ಅನೇಕ. ಹಲ್ಲೆಲೂಯ. ಬೈಬಲ್ ಎಲ್ಲ ಕಡೆ ಓದ್ಬೇಕು ನಾವು. ಈಗ ಇದರೊಳಗೆ ಓದಿದ್ದೀವಲ್ಲ, 34 ಓದಿದ್ದೀವಲ್ಲ ಸಿಸ್ಟರ್, ನಾವಿದು ಏನಂತ ಓದಿದ್ದೀವಿ? ನೀತಿವಂತರಿಗೆ ಸಂಭವಿಸುವ ಸಂಕಟಗಳು ಅನೇಕ, ಆದರೆ ಇಂಗ್ಲಿಷ್ ಬಟ್ ಲಾರ್ಡ್ ವಿಲ್ ಡೆಲಿವರ್ ಹಿಮ್ ಫ್ರಮ್ ದೆಮ್ ಆಲ್. ಅವೆಲ್ಲವುಗಳಿಂದ ಆತನನ್ನು ಬಿಡುಗಡೆ ಮಾಡುತ್ತಾನೆ. ಅವುಗಳಲ್ಲಿ ಸಿಗಿಸಿ ನೋಡ್ತಾನಾ? ವೆರಿ ಸಿಂಪಲ್ ಆಗಿ ಹೇಳಿದ್ದೇನೆ. ಹೋದ ವಾರದಲ್ಲಿ ಕಳೆದ ವಾಲ್ಯೂಮ್ನಲ್ಲಿ ಏನು ತಿಳ್ಕೊಂಡು, ಸಂಕಟ ಬಂತು ಯಾರಿಗೆ? ಶಡ್ರಕ್ ಮೇಷಕ ಅಬೇದ್ನೆಗೋಗೆ ಸಂಕಟ ಬಂತ. ಅರಸನಿಂದ ಬಂತು, ಗೌರ್ಮೆಂಟಿಂದ ಬಂತು, ಗೌರ್ಮೆಂಟ್ನಲ್ಲಿರ್ತಕ್ಕಂಥ ಪ್ರಭುತ್ವದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರಿಗಳಿಂದ ಬಂತು, ಮತ್ತು ಕೊನೆಗೆ ಬೆಂಕಿಯೇ ಆತನಿಗೆ ದೊಡ್ಡ ಸಂಕಟವಾಗಿ ಬಂದ್ಬಿತ್ತು. ಆದರೆ ಸಂಕಟಗಳಲ್ಲಿ ದೇವರವ್ರ ಜೊತೆ ಇದ್ದನಾ? ಬೆಂಕಿಯಲ್ಲಿ ಸುಳ್ಳಿಗೆ ಬಿಟ್ಟುಕೊಟ್ಟನ? ಸುಟ್ಟರೆ ಅರ್ಥ ಏನು? ನಮ್ಮಿಂದ ಏನೋ ಪಾಪವಾಗಿದೆ, ಅದರಿಂದ ಸುಟ್ಟೋಗಿದೆ ಅಂತ ಹೇಳಬೇಕು. ಆದರೆ ಸುಡದೇ ಇದ್ರೆ ದೇವರು ನಿಮ್ಮ ಪ್ರಾಮಾಣಿಕತ್ವಕ್ಕೆ ತಕ್ಕಂತೆ ನಮ್ಮನ್ನು ಕಾಪಾಡಿದಾನೆ, ಆತನ ಮಾತನ್ನು ಕಾಪಾಡಿಕೊಂಡಿದ್ದಾನೆ ಎಂಬುದಾಗಿ. ಇಸ್ ಇಟ್ ಕ್ಲಿಯರ್ ಸಿಸ್ಟರ್? ಈಗ ಇದೇ ಅಧ್ಯಾಯದಲ್ಲಿ ತಿಳಿಸ್ತಾರೆ ನಮಗೆ ಏನಂತ. ಎಂಥ ಹಲ್ಲೆಲೂಯಾ, ಎಂಥ ಇಂಟ್ರೆಸ್ಟಿಂಗ್ ಇರ್ತಂದ್ರೆ ಬ್ರದರ್, ಬೈಬಲ್ ಕಾಲೇಜ್ ಆಗಿರೋದಿಲ್ಲ, ಬೈಬಲೇ ಗೊತ್ತಿರೋದಿಲ್ಲ. ಬೈಬಲ್ ಕಾಲೇಜ್ ಮಾಡಿದ್ರು 10 ವರ್ಷ 5 ವರ್ಷ ನಾವು ಇನ್ನೂ ಕಲಿಬೇಕು. ಬೈಬಲ್ ಕಾಲೇಜ್ ಮಾಡಿದ್ರೆ ಬಾಲವಾಡಿ ಕಲ್ತಂಗೆ ನಾವು ಏನ್ರಿ, 4 ವರ್ಷ ಬೈಬಲ್ ಕಾಲೇಜ್ ಮಾಡಿದ್ರೆ ಬಾಲವಾಡಿ ಕಲ್ತಂಗೆ ನಾವು ಆವಾಗಲೂ ಉಪದೇಶ ಕೊಡ್ಬೇಕು. ಆದರೆ ಇಲ್ಲಿ ನನ್ನ ಮೆಸೇಜ್ ಏನಂದರೆ, ಸಂಕಟಗಳಿಂದ ತಪ್ಪಿಸಿ ಘನಪಡಿಸುವ ನನ್ನ ಒಡೆಯನು, ನನ್ನ ದೇವರು, ಒಳ್ಳೆ ದೇವರು, ನನ್ನ ದೇವರು. ಅದಕ್ಕಾಗಿ ಕೀರ್ತನೆ 34ನಲ್ಲಿ ಈ ವಚನವನ್ನು ಎತ್ತಿ ಬಹಳ ಮಾತಾಡ್ತಾರೆ. ನೋಡು, ನೀತಿವಂತರಿಗೆ ಬರುವ ಸಂಕಟಗಳು ಅನೇಕ ಅಂತ ಹೇಳ್ತಾರೆ. ದೇವರುಗಳಿಂದ ತಪ್ಪಿಸ್ತಾನಂತೆ. ಅದು ಮಾತ್ರ ಸ್ಲೋ ಆಗಿ ಹೇಳ್ತಾನೆ, ದೇವರುಗಳಿಂದ ತಪ್ಪಿಸ್ತಾನಂತೆ. ಅದು ಬಹಳ ಜೋರಾಗಿ ಹೇಳಬೇಕು. ಏನಂತ ಹೇಳಬೇಕು? ನೀತಿವಂತರಿಗೆ ಎಷ್ಟು ಸಂಕಟಗಳು ಬಂದರೂ ಆತನು, ಕರ್ತನು ನಮ್ಮನ್ನು ತಪ್ಪಿಸುತ್ತಾನೆ. ಈಗ ಅಂಶಕ್ಕೆ ಬರೋಣ. ಈಗ ಅದೇ ಅಧ್ಯಾಯದಲ್ಲಿ ಯಾವ್ಯಾವುಗಳಿಂದ ಏನೇನುಗಳಿಂದ ಹೇಗೆ ತಪ್ಪಿಸ್ತಾನಂತೇಳಿ ಅದೇ ಅಧ್ಯಾಯದಲ್ಲಿ ಒಂದು ಸ್ಟಡಿಯನ್ನು ನೋಡಿದೆ ನಾನು. ಭಾಳ ಇಂಟ್ರೆಸ್ಟಿಂಗ್ ಇತ್ತು. ಭಾಳ ಸಾರಿ ಓದ್ತೇನೆ, ನನಗೆ ಭಾಳ ಖುಷಿ. ನನಗೆ ಬೈಬಲು ಎಷ್ಟು ಓದಿದರೂ ನನಗೆ ಕಡಿಮೆನೇ. ಹಿಂದಿನಲ್ಲಿ ಕೇಳ್ತಾ ಇದ್ದೇನೆ, ಈಗ ಇನ್ನೂ ಭಾಳಷ್ಟು ಭಾಷೆಗಳು ಕೇಳ್ತಾ ಇದ್ದೇನೆ. ಆದರೆ ಭಾಳ ಜನ ಏನು ಮಾಡ್ತಾರೆ, ತನಗೆ ಬಂದಿರುವ ಸಂಕಟವನ್ನು ಹಿಡ್ಕೊಂಡು, ನೋಡು ಏನ್ರಿ ನಿಮ್ಗೆ ಇಷ್ಟೆಲ್ಲ ಸಂಕಟಗಳು, ತೊಂದರೆಗಳೆಲ್ಲ ಬಂದುಬಿಟ್ಟವಲ್ರಿ, ಮತ್ತು ಯಾಕ್ರಿ ನೀವು ಇಷ್ಟು ಪ್ರೇಯರ್ ಮಾಡ್ತಿರಲ್ಲ, ನಿಮ್ಗೆ ಯಾಕೆ ಹಿಂಗೆ ಬರಬಾರ್ದಲ್ಲ? ಇಲ್ಲ, ನೀತಿವಂತರಿಗೆ ಬರುವ ಸಂಕಟ ಅನೇಕ. ಏನು? ನೀತಿವಂತರಿಗೆ ಬರುವ ಸಂಕಟ ಅನೇಕ, ದೇವರು ಅವುಗಳನ್ನ ತಪ್ಪಿಸ್ತಾನೆ. ಹಲೋ ಅಂದರೆ ನೀನು ಸಂಕಟ ಬಂದಿದೆ, ನೀನು ನೀತಿವಂತ ಅಂತ ಹೇಳ್ತಾ ಇದೆ ಅಂದರೆ
ನೀತಿವಂತರಿಗೆ ಸಂಕಟವನ್ನು ದೇವರು ಕಳಿಸ್ತಾನಂತ ಹೇಳಿದನ? ವ್ಯಾಖ್ಯಾನ ಕರೆಕ್ಟ್ ಓದ್ಬೇಕು, ಹೌದಲ್ಲ? ನೀತಿವಂತರಿಗೆ ಸಂಕಟ ಅನೇಕ ಬಂದರೂ ಅವುಗಳನ್ನು ತಪ್ಪಿಸ್ತಾನಂತ ಹೇಳಿದಾನೆ, ರಕ್ಷಿಸ್ತಾನಂತ ಹೇಳಿದಾನೆ. ಈಗ ಒಂದೊಂದಾಗಿ ನೋಡ್ತಾ ಬರೋಣ ಸಿಸ್ಟರ್. ಇದೇ 34ನೇ ಅಧ್ಯಾಯದಲ್ಲಿ ಎಷ್ಟು ಸುಂದರವಾಗಿ ಬರಲ್ಪಟ್ಟಿದೆ. ಬೆಂಕಿಯಲ್ಲಿ ಹಾಕಲ್ಪಟ್ಟಿರ್ತಕ್ಕಂಥ, ಪ್ರೈಸ್ ಲಾರ್ಡ್ ಜೀಸಸ್, ಬೆಂಕಿಯಲ್ಲಿ ಹಾಕಲ್ಪಟ್ಟಿರ್ತಕ್ಕಂಥ ಶಡ್ರಕ್ ಮೇಷಕ್ ಅಬೇದ್ನೆಗೋನು ಬೆಂಕಿಯ ವಾಸನೆ ಕೂಡ ತಾಗದಂತೆ ಕಾಪಾಡಿದ್ರಂದ್ರೆ ದಟ್ ಈಸ್ ದ ವಂಡರ್ಫುಲ್ ಅಂಡ್ ಗುಡ್ ಗಾಡ್. ನಮ್ಮ ದೇವರು. ಆಕ್ಸಿಡೆಂಟ್ ಆಯಿತು, ಕಾಲು ಮುರಿತೀರಿ ಬ್ರದರ್, ಆದರೆ ನಂಗೆ ಜೀವ ಉಳಿಸಿದಾನೆ ದೇವ್ರು, ಎಷ್ಟು ಒಳ್ಳೆಯವನು ಅಂತ ಹೇಳಕ್ಕೆ ಹೋಗಬೇಡ ನೀನು. ಅಲ್ಲೆಲ್ವಯ, ಕಾಲು ಮುರಿತಂದ್ರೆ ದೇವರು ಉಳಿಸಿದ್ದಲ್ಲ, ನಿನ್ನ ಪಾಪದ ನಿಮಿತ್ತ ನಿನ್ನ ಕಾಲು ಮುರಿತು ಹೊರತು ನೀನು ದೇವರು ನಂಗೆ ಜೀವ ಉಳಿಸಿದ ಅಂತ ಹೇಳಿದ್ರೆ ಸರಿ, ನಾವು ಒಪ್ಪೋದಿಲ್ಲ. ಜೀವ ಉಳಿಸಿರ್ಬೋದು ದೇವರು, ಆದರೆ ಕಾಲು ಮುರಿದಿದ್ದು ನಿನ್ನ ದ್ರೋಹ, ನಿನ್ನ ಅಪರಾಧಗಳಿಂದ ಮುರಿದುಕೊಂಡಿದ ಮೇಲೆ ನೀನು ನಾನಾಗಲಿ ದೇವರು ನಾನು ಕಾಲು ಮುರಿಲಿಕ್ಕೆ ಆಸ್ಪದ ದೇವರು ಕೊಟ್ಟಂಗಾತಲ್ಲ. ನೋ 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 ಅದಕ್ಕೆ ಒಂದೊಂದಾಗಿ ಯಾವ್ಯಾವುಗಳಿದೆ ಸಿಸ್ಟರ್, ಸಂಕಟಗಳೆಲ್ಲವುಗಳಿಂದ, ಮತ್ತು ಇಂಗ್ಲೀಷಲ್ಲಿ ಹೇಳ ಅವೆಲ್ಲವುಗಳಿಂದ ದೇವರು ತಪ್ಪಿಸುತ್ತಾನೆ. ನೀವು ದೇವರ ನಂಬಿಕಸ್ಥರಾಗಿದ್ದೀರಾ? ಸುಮ್ಮನೆ ನಮ್ಮ ನೀತಿವಂತರಾಗಿ ಮಾಡಿಲ್ರಿ. ಹಲೋ ನೀತಿವಂತರಾಗಿ ಸುಮ್ಮನೆ ಮಾಡಲಿ ಸಿಸ್ಟರ್. ಎಷ್ಟು ಜನ ನಾವು ನೀತಿವಂತರಾಗಿ ನಂಬ್ತೀವಿ? ಹಲ್ಲೆಲೂಯ, ನನ್ನ ದೇವರು ನೀತಿವಂತನಾಗಿ ಮಾಡಿದ್ದಾನೆ. ಎಷ್ಟು ಜನ ಹೇಳ್ತೀರಿ? ಎಸ್, ಆಮೇಲೆ ನಮ್ಮನ್ನು ದೇವರು ನೀತಿವಂತರಾಗಿ ಯೇಸು ಕ್ರಿಸ್ತ ಶಿಲುವೆ ಮೇಲೆ ಮರಣದ ಮೂಲಕವಾಗಿ ನಮ್ಮ ನೀತಿವಂತರಾಗಿ ಮಾಡೋದಕ್ಕಾಗಿ ಆತನ ಅಂಥ ಘನಘೋರ ಶಿಲುವೆ ಶ್ರಮೆಯನ್ನು ಅನುಭವಿಸಿದ ಸುಮ್ಮನೆ ಅಲ್ಲ, ನಮ್ಮ ನೀತಿವಂತರಾಗಿ ಮಾಡೋದಕ್ಕಾಗಿ. ಈಗ ಒಂದೊಂದಾಗಿ ಕೇಳ್ತೀರಿ, ನೀತಿವಂತರಿಗೆ ಸಂಭವಿಸುವ ಸಂಕಟಗಳು ಅನೇಕ ಅಂತ ಹೇಳ್ತಾರೆ. ನಾನು ಸಂಕಟಗಳು ಸಂಭವಿಸಿದ್ರು ಅದರೊಳಗೆ ತಪ್ಪಿಸುವವನು, ಘನಪಡಿಸುವ ದೇವರು ದೊಡ್ಡವನಾಗಿದ್ದಾನೆ. ಈಗ 34ನೇ ಅಧ್ಯಾಯ 4ನೇ ವಚನದಿಂದ ನಾವು ಯಾವ್ಯಾವುಗಳಿಂದ ಹೇಗೆ ದೇವರು ತಪ್ಪಿಸುತ್ತಾನೆ, ಕಾಪಾಡ್ತಾನೆ ಅನ್ನತಕ್ಕಂಥ ಸತ್ಯವನ್ನು ನೋಡೋಣ. ಬಹಳ ಜಾಗರೂಕರಾಗಿ ನೋಡೋಣ, ಒಂದೊಂದಾಗಿ ಇಂಟ್ರೆಸ್ಟಿಂಗ್ ಇರ್ತದೆ. ಓದ್ತೀರಿ 34:4. ನಾನು ಕರ್ತನ ಸನ್ನಿಧಿಯಲ್ಲಿ, ಯೆಹೋವನಾದ ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಮೊರೆ ಇಡಲು ಆತನು ನನಗೆ ಸದುತ್ತರವನ್ನು ಕೊಟ್ಟು ಎಲ್ಲಾ ಭಯಭೀತಿಗಳಿಂದ ನನ್ನನ್ನು ತಪ್ಪಿಸಿದನು. ವೆರಿ ಗುಡ್, ಹಿ ಡೆಲಿವರ್ಡ್ ಮೀ, ವಂಡರ್ಫುಲ್. ಎಲ್ಲಾ ಭಯಭೀತಿಗಳಿಂದ ನನ್ನನ್ನು ತಪ್ಪಿಸಿದನು ಅಂದ್ರೆ ಏನು? ಕೃತಜ್ಞತೆ ಸಲ್ಲಿಸ್ತಾ ಇದ್ದಾನೆ. ಯಾರು? ಅರಸನಾದ ದಾವೀದನು. ಅರಸನಾಗಲಿಕ್ಕೆ ಮುಂಚೆ ಈತನು ಯಾರಿಂದ ಅಟ್ಟಿಸಲ್ಪಟ್ಟನು? ನೋಡ್ರಿ, ರೋಗದಿಂದಲ್ಲ. ಲಿಸನ್ ಕೇರ್ಫುಲಿ. ರೋಗ ಬಂದಾಗ ದೇವ್ರು ನನಗೆ ರೋಗ ಕೊಟ್ಟಂತೇಳಿ ಹೇಳಕ್ಕೆ ಹೋಗ್ಬೇಡ್ರಿ ದಯಮಾಡಿ. ಯೇಸು ಕ್ರಿಸ್ತ ಹೀಲಿಂಗ್ ಮಾಡ್ತಾನೆ ಹೊರತು ಸಿಕ್ನೆಸ್ ಕಳಿಸೋ ಕೆಲಸ ಮಾಡೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ನಾನು ಆತನನ್ನು ಹುಡುಕಿ ಮೊರೆ ಇಡಲು ಆತನು ನನಗೆ ಕೇಳಿಸಿಕೊಂಡು ನನ್ನನ್ನು ಎಲ್ಲ ಭೀತಿಗಳಿಂದ, ಅಂದರೆ ಭೀತಿ, ಎಲ್ಲರ ಹತ್ರ ಭೀತಿ ಅಂದ್ರೆ ಏನ್ರಿ? ಭಯ, ಸಮಾನಾರ್ಥವುಳ್ಳ ಪದ. ಭೀತಿ, ಭಯ, ಹೆದರಿಕೆ ಮತ್ತು ಅಷ್ಟಕ್ಕೆ ಇದೇ ಸಮಾನಾರ್ಥವುಳ್ಳ ಪದಗಳು. ಭಯ, ಭೀತಿ, ಹೆದರಿಕೆ ಇವೆಲ್ಲವುಗಳಿಂದ ದೇವರು ತಪ್ಪಿಸುತ್ತಾನೆ ಅಂತಿದ್ದಾನೆ. ಭೀತಿ ಬಂದಿದೆ, ಆದರೆ ಬೈಬಲ್ನಲ್ಲಿ ನೀತಿವಂತರಿಗೆ ಭಯಪಡಿಸುವ ಯಾವ ಸುದ್ದಿ ಬಂದರೂ ಕೂಡ ನೀತಿವಂತನು ಭಯಪಡುವುದಿಲ್ಲ. ಆದರೆ ಒಬ್ಬನು ಭಯಪಟ್ಟಿದ್ದ. ಯಾರು? ಭಾಳ ಜಾಗ್ರತೆ ಗಮನಿಸ್ತೀರಿ. ಯಾರು ಭಯಪಟ್ಟಿದ್ರು? ನೀತಿವಂತನೇ. ಪಾಪ ಹೆದರು ಬಿಟ್ಟಿದ್ದವನು. ಅವನ ಹೆಸರೇನು? ದಾವೀದ್ ಅಂತೇಳಿ. ಮತ್ತು ಪ್ರಯತ್ನ ಮಾಡ್ತೀರಿ. ವೆರಿ ಗುಡ್, ದಾವೀದ್ ಕೂಡ ಇರ್ಬೋದು. ಹಾಂ, ಮತ್ತು ಯಾರು? ನಾಲ್ಕೇನು తెలుసు, ನನ್ನ ಅಡುಗ್ತು ನಾನು. ಹಾಂ, ವೆರಿ ಗುಡ್, ನೆನಪಿದೆಯಲ್ಲ ಬ್ರದರ್? ಪ್ರೈಸ್ ಲಾರ್ಡ್ ಜೀಸಸ್. ನಾವೆಲ್ಲ ಶಾಲೆ ಹಾಕೊಂತ ಉಪಯೋಗ ಇಲ್ದಂಗೆ ಆಗ್ತದೆ. ಅಂದ್ರೆ ನಾವು ಶಾಲೆ ಹಾಕೊಂಡು ಬಾಡಿ ಪ್ರೆಸೆಂಟ್, ಮೈಂಡ್ ಅಬ್ಸೆಂಟ್. ನಿಜವಾಗಲೂ ವಾಕ್ಯವನ್ನು ಹಾಗೆ ಮುತ್ತು ರತ್ನಗಳನ್ನು ಜಮ್ಮ ಮಾಡ್ಕೊಂಡಾಗ ಸಂಗ್ರಹಿಸ್ಕೊಳ್ಬೇಕು. ಯೋಬನು ಭೀತಿ, ಭಯ, ಭೀತಿಗಳು ಬಂದಿರೋದ್ರಂದ್ರೆ ಯೋಬನ ಮೇಲೆ ದಾಳಿಯಾಗಿದೆ. ಅದನ್ನು ಬಿಟ್ಟು ಯೋಬನ ನೀತಿವಂತನೇ, ಸತ್ಯವೇ. ಆದರೆ ಯೋಬನು ಒಪ್ಪಿಕೊಂಡಿದ್ದಾನೆ. ನಾನು ಯಾವುದರ ಕುರಿತು 3ನೇ ಅಧ್ಯಾಯ, ಯೋಬನ ಪುಸ್ತಕ 3ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ. ಬೇಗನೆ ಓದ್ತೀರಿ? ನೀವು ಓದ ಮಾಡಿ, ಬೇಗನೆ ಓದುವ. ಟೀಚರ್, KPC ಟೀಚರ್, NTC ಟೀಚರ್? ಹಾಂ, ಇಲ್ಲ, ಅಲ್ಲಿ ಹೆಸರು ಹೇಳಬಾರ್ದು. ಅದು ನಾನು ಭಾಳ ಜಾಗ್ರತೆಯಿಂದ ಕಾಪಾಡಿಕೊಳ್ತೇನೆ. 3ನೇ ಅಧ್ಯಾಯ 25.
ಯೋಬನ ಪುಸ್ತಕ 3:25. ಯೋಬನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನನಗೆ ಯಾವುದರ ವಿಷಯವೂ ಭಯ ಹುಟ್ಟಿದೆಯೋ, ಯಾವ ಭಯ ಹುಟ್ಟಿದೊಡನೆ ನನಗೆ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರಿದ್ದೇನೋ ಅದು ನನಗೆ ತಪ್ಪದೆ. ಭಯ, ಭೀತಿ, ಹೆದರಿಕೆ ಯಾವುದಕ್ಕೆ? ನಿಮ್ಮಲ್ಲಿ ಹೋದ್ರಮ್ಮ? ಗೊತ್ತಿಲ್ಲಮ್ಮ. ಯಾಕಂದ್ರೆ ಬಹಳವಾದ ಹೆದರಿಕೆಯು ಯೋಬನು ಹೇಳ್ತಾ ಇದ್ದಾನೆ, ನನ್ನ ಮೇಲೆ ಬಂತು, ನಾನು ಅಂಜಿದೆ. ಬಹಳವಾದ ಹೆದರಿದ್ದೆ, ನನಗೆ ಸಂಭವಿಸಿದ್ದು, ನಾನು ಅಂಜಿದ್ದೆ, ನನಗೆ. ನೋಡ್ರಿ, ಭಯಕ್ಕೆ ಮತ್ತೊಂದು ಸಮಾನ ಅರ್ಥವುಳ್ಳ ಪದ ಏನು? ಅಂಜಿಕೆ, ಭಯ, ಭೀತಿ, ಗಾಬರಿ ಹಿಂದಿ ವರ್ಡ್. ಅಲ್ಲಿಲ್ವ್ಯಾ? ಪರವಾಗಿಲ್ಲ. ಭಯ, ಭೀತಿ, ಭಯ, ಅಂಜಿಕೆ ಇವೆಲ್ಲ ಸಮಾನ ಅರ್ಥವುಳ್ಳ ಪದಗಳು ಕನ್ನಡದಲ್ಲಿ. ಹೆದರಿಕೆ ಮತ್ತೊಂದು ನೋಡ್ರಿ ಬಂತು. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಕರ್ತ ನಾಮಕ್ಕೆ ಮೈಮುಂಟಾಗಲಿ. ಕರ್ತನು ಈ ರೀತಿಯ, ಅಲ್ಲೇ ಇಂಗ್ಲಿಷಲ್ಲಿ ಯಾವಾಗ ಓದುವ ಎಲ್ಲ ಅಂತಿದೆ, ಆಲ್ ಮೈ ಫಿಯರ್ಸ್ ಎಲ್ಲ ಇರುತ್ತೆ. ದೇವರು ನನ್ನನ್ನು ಹೇಳ್ರಿ, ಎಲ್ಲರೂ ಉಪಕಾರ ಮಾಡಿ ನನಗೆ. ದೇವರು ನನ್ನನ್ನು ಎಲ್ಲಾ ಭಯ ಭೀತಿಗಳಿಂದ ತಪ್ಪಿಸಿ ನನಗೆ ಧೈರ್ಯವನ್ನು ತುಂಬಿದನು. ಯೆಹೋವನು ಕರ್ತನು ನನ್ನ ಸಂಗಡ ಇರಲು ನಾನೆಂದಿಗೂ ಭಯ ಪಡುವುದೇ ಇಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಇಲ್ಲಿ ನಾನು ದೇವರನ್ನು ಹುಡುಕಿರುವಾಗ ಆತನ ನನ್ನನ್ನು ಕೇಳಿ ನನ್ನನ್ನು ಎಲ್ಲ ಭಯಭೀತಿಗಳಿಂದ ತಪ್ಪಿಸಿದ. ಯಾವುದು? ಅದೇ ವಚನದಲ್ಲಿ. ಯಾವ ವಚನದಲ್ಲಿ? ಅದೇ ವಚನದಲ್ಲಿ. ಕೀರ್ತನೆ 34:4. ಆಮೇಲೆ ಇದು ಯೋಬನನ್ನು ತಪ್ಪಿಸಿದನು. ಹೇಗೆ ತಪ್ಪಿಸಿದನು? ಯೋಬನಿಗೆ ಬಂದಿರತಕ್ಕಂಥ ಸಂಕಟ ಏನು ಕಾರಣ ಇತ್ತು? ಸಂಕಟಕ್ಕೆ ಕಾರಣ ಏನತ್ತೀರಿ? ಮೊದಲನೇದು, ಆತನು ಕರ್ತನ ನಂಬಿಕೆ ಉಳ್ಳವನ, ಕರ್ತನಲ್ಲಿ ನಂಬಿಕೆ ಸ್ಥಿರವುಳ್ಳವನಾಗಿರ್ತಕ್ಕಂಥ ವ್ಯಕ್ತಿ. ಅವನು ಭಯಪಟ್ಟಿದ್ದೆ, ಅವನಿಗೆ ಬಂದಿತ್ತು. ಅವನು ಏನು ಭಯಪಟ್ಟಿದ್ದ? ಒಳ್ಳೆಯದು ಮಾಡ್ತಾನೆ ದೇವರು, ಕೆಟ್ಟದು ಮಾಡ್ತಾನೆ ದೇವರು ಅನ್ನೋ ಆ ಅರಬ್ ಕಂಟ್ರಿಗಳಲ್ಲಿ, ಅರಬ್ ರಾಷ್ಟ್ರಗಳಲ್ಲಿ ಅದೊಂದು ವದಂತಿ ಇತ್ತು. ಖುದಾ ದೇಖೆ ಭಿ ದೇಖ್ತಾ ಹೈ, ಖುದಾ ಚೀನ್ ಕೆ ಭಿ ದೇಖ್ತಾ ಹೈ ಅಂತೇಳಿ. ಹಲ್ಲೆಲೂಯಾ. ಅದು ದೇವರು ಕೊಟ್ಟು ನೋಡ್ತಾನೆ, ದೇವರು ಕಸಿದುಕೊಂಡು ನೋಡ್ತಾನೆ ಅಂತೇಳಿ ಈ ಭಯ ಅವನಿಗಿತ್ತು. ಏನಂತೇಳಿ? ಕೊಟ್ಟಿದ್ದಾನೆ, ಯಾವಾಗ ತೆಗಿತಾನೋ ಗೊತ್ತಿಲ್ಲ ಅನ್ನೋ ಭಯ. ಒಳ್ಳೆದು ಮಾಡ್ತಾನೆ ದೇವರು, ಕೆಟ್ಟದು ಮಾಡಿ ನೋಡ್ತಾನೇನೋ ನನ್ನ ಪರೀಕ್ಷಿಸಲಿಕ್ಕೆ ಎನ್ನೋ ಭಯ. ಈ ಎರಡು ಭಯ ಆತನಲ್ಲಿತ್ತು. ಅದಕ್ಕೆ ಎರಡು ಮಾತುಗಳಿವೆ. ನಾನು ಯಾವುದರ ಕುರಿತು ಭಯಪಟ್ಟಿದ್ದೇನೆ ಅದೇ ನನ್ನ ಮೇಲೆ ಬಂತು, ಭೀತಿ ಪಟ್ಟಿದ್ದೆ ನನಗೆ ಸಂಭವಿಸಿತ್ತು ಎಂಬುದಾಗಿ ಯೋಬನು ತನ್ನ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಆದರೆ ಈಗಲೂ ಬಹಳ ಜನರು ತನ್ನ ತಪ್ಪಿಂದ ಬಂದಿರತಕ್ಕಂಥ ಗೇಡು, ರೋಗ, ಬಾಧೆಗಳು, ಸಂಕಷ್ಟಗಳು, ಈ ವೇದನೆಗಳು ಬಂದಿದ್ದಕ್ಕಾಗಿ ಈಗಲೂ ಜನ ಒಪ್ಕೊಳ್ತಲ್ಲ. ಇಲ್ಲ, ನೀತಿವಂತರಿಗೆ ಬರುವ ಸಂಕಟಗಳು ಅನೇಕ ಅಂದರೆ ತಾವು ನೀತಿವಂತರು ಅಂತ ಹೇಳ್ಕೊಳ್ತಾ ಇದ್ದಾರೆ ಹೊರತು ತಮಗೆ ಬಂದಿರತಕ್ಕಂಥ ಕೇಡು ತಮ್ಮ ಪಾಪದಿಂದ ಅಂತೇಳಿ ಹೇಳ್ಕೊಳ್ತಾ ಇಲ್ಲ, ಒಪ್ಪಿಕೊಳ್ಳುತ್ತಾ ಇಲ್ಲ. ಯಾರು ಒಪ್ಕೊಂಡಿದ್ದಾರೆ? ಹಲ್ಲೆಲೂಯಾ. ನಿಮ್ಮ ಸಹೋದರನು ಭಾಳ ಚೆನ್ನಾಗಿ, ಅವನು ಬೈಬಲ್ ಕಾಲೇಜ್ಗೆ ಲೆಕ್ಚರರ್ ಅಂತೇಳು. ಸಂತೋಷ. ಗುಡ್ ಮಾರ್ನಿಂಗ್ ಸರ್ ಲೆಕ್ಚರರ್ಗೆ. ಹಲ್ಲೆಲೂಯಾ. ಯೋಬನ ಪುಸ್ತಕವನ್ನು ಅರ್ಥ ಮಾಡ್ಕೋಬೇಕಾದ್ರೆ 3 ಅಧ್ಯಾಯಗಳು ಓದಿದ್ರು ಸಾಕು, ನಿಮಗೆಲ್ಲ ಅರ್ಥ ಆಗ್ತದೆ ಅಂತ ಹೇಳಿದಂತೆ. ನನ್ನ ಕ್ಲಾಸಲ್ಲಿ ಕೂತ್ಕೊಂಡಿದ್ದವ್ರು ಹೇಳ್ತೀರಿ 3 ಅಧ್ಯಾಯಗಳು ಓದಿದ್ರೆ ಅರ್ಥ ಆಗ್ತದೆ? ಹಲ್ಲೆಲೂಯಾ. ನನ್ನ ಕ್ಲಾಸಲ್ಲಿ ಕೂತ್ಕೊಂಡಿದ್ರೆ 3 ಅಧ್ಯಾಯದಲ್ಲಿ ಮೇನ್ ಅರ್ಥ ಆಗುವುದೇ ಇಲ್ಲ. 3 ಅಧ್ಯಾಯದಲ್ಲಿ ಓದಿದ್ರೆ 32ನೇ ಅಧ್ಯಾಯದಿಂದ ಕೊನೆಯವರೆಗೆ ಓದಿದ್ರೆ ಏನಾದರೆ ಒಂದು ಅರ್ಥ ಆದ್ರೆ ಅರ್ಥ ಆಯಿತು. ಅದಕ್ಕಾಗಿ ಯೋಬನು ನೀತಿವಂತನ್ರಿ, ಹೌದಾ, ಮತ್ತು ಪಶ್ಚಾತ್ತಾಪ ಯಾಕಪಟ್ಟ? 42ನೇ ಅಧ್ಯಾಯ. ಯೋಬನು ತನ್ನ ತಪ್ಪನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ. ಓದ್ತೀರ ಮಾತನ್ನು? 42ನೇ ಅಧ್ಯಾಯ 6ನೇ ವಚನ. ಯೋಬನ ಪುಸ್ತಕ 42ನೇ ಅಧ್ಯಾಯ 6ನೇ ವಚನ. ಯೋಬನು ತನ್ನ ಭಯದಿಂದ ದೇವರು ತಪ್ಪಿಸುವುದಕ್ಕಾಗಿ ಎಲಿಹು ಎಂಬ ಬೋಧಕನನ್ನು ಕಳಿಸಿರುವಾಗ ಯೋಬನಿಗೆ ಮನವರಿಕೆಯಾಗಿ ತನ್ನ ತಪ್ಪು ಪಾಪಗಳನ್ನು ಒಪ್ಪಿಕೊಳ್ಳುತ್ತಾನೆ. ಏನ್ ಹೇಳ್ತಾನೆ? ನಾನು ಮಾತಾಡಿದ್ದನ್ನು ಅಬಾರ್ಟ್ ಮಾಡ್ತಾ ಇದ್ದೇನೆ, ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕೂತುಕೊಂಡು ಮಾನಸಾಂತರ ಪಡುತ್ತಿದ್ದೇನೆ. ನಿಮ್ಮಲ್ಲಿ ಏನಿದ್ದೀರಿ? ನನ್ನನ್ನು ಅಸಹಿಸಿಕೊಂಡು ನಾನು ಆಡಿದ್ದನ್ನು ತಿರಸ್ಕರಿಸುತ್ತಾ ಧೂಳಿನಲ್ಲಿಯೂ ಬೂದಿನಲ್ಲಿಯೂ, ಬೂದಿ ಬುಧವಾರ ಅಂತ ಹೇಳ್ತಾರಲ್ಲ, ಬೂದಿಯಲ್ಲಿಯೂ ಕೂತುಕೊಂಡು ಪಶ್ಚಾತ್ತಾಪ ಪಡುತ್ತೇನೆ ಎಂಬ ಪದ ಅದು ಇನ್ನೂ ಅರ್ಥ ಬರಬೇಕನ್ನೋದಾಗ ನನ್ನ ಪ್ರಾರ್ಥನೆ. ಮನಸ್ಸು ತಿರುಗಿಕೊಳ್ಳುತ್ತೇನೆ ಅಂತ ಅರ್ಥ.
ಭಾಳ ಜನ ಪಶ್ಚಾತ್ತಾಪ ಪಡ್ತಾರೆ, ಅಯ್ಯೋ ನಾನು ಪಾಪ ಮಾಡಿದೆ ಎಂಬುದಾಗಿ ಮನಸ್ಸು ತಿರ್ಕೊಳ್ಳೋದಿಲ್ಲ, ಮತ್ತು ಅದೇ ಪಾಪ ಮಾಡ್ತಾರೆ. ಆದರೆ ಇಲ್ಲಿ ಯೋಬನು 42ನೇ ಅಧ್ಯಾಯ 6ನೇ ವಚನ, ಯೋಬು. ಈಗ ಯೋಬನನ್ನು ಎಲಿಹು ಎಂಬ ಬೋಧಕನನ್ನು ಕಳಿಸಿ, ಯೋಬನಿಗೆ ಯಾರು ಕಳಿಸಿದಾನೆ? 3 ಸ್ನೇಹಿತರು, ಬಿಲ್ದಾದ್, ಚೋಪೇರ್, ಮತ್ತಾರು? ಎಲಿಫಾಸ್. 3 ಸ್ನೇಹಿತರನ್ನು ಕಳಿಸಿದ. 4ನೇ ಸ್ನೇಹಿತರನ್ನ ಮರ್ತು ಹೋಗ್ಬಿಟ್ಟಿದ್ದೇವೆ. ಆ 4ನೇವನೇ ಎಲಿಹುನ ಬೋಧನೆ ಕೇಳಿ ಯೋಬನು ಮನಸ್ಸು ತಿರ್ಕೊಂಡಿದ್ದಾನೆ. ಆದರೆ ಇಲ್ಲಿ ನೆಕ್ಸ್ಟ್ ಬರ್ತಾ ಇದ್ದಾನೆ ನಾವು ಈಗ. ಮತ್ತು 6ನೇ ವಚನ, 34ನೇ ಅಧ್ಯಾಯ, ಕೀರ್ತನೆ 6ನೇ ವಚನ. ಬಡವನು ಮೊರೆ ಇಟ್ಟಾಗ ಕರ್ತನು ಅವನನ್ನು ಕೇಳಿಸಿಕೊಂಡು ಅವನ ಎಲ್ಲ ಸಂಕಟಗಳಿಂದ, ನೋಡ್ರಿ ಮೊನ್ನೆ ಸಿಸ್ಟರ್ ಒಂದೊಂದು ನೋಟ್ ಮಾಡ್ಕೊಳ್ರಿ. ಭಯ ಮೊದಲು ಭೀತಿ, ಯಾವ್ದರಿಂದ ಬಿಡಿಸಿದಾನೆ? ಭೀತಿ, ಭಯ, ಭೀತಿ. ಈಗ ಎರಡನೇದು ಹೇಳ್ತಾ ಇದ್ದಾನೆ, ಕಷ್ಟದಲ್ಲಿರುವ ಬಡವನು ಮೊರೆ ಇಟ್ಟಾಗ ಕರ್ತನು ಅವೆಲ್ಲವುಗಳಿಂದ ಅವನನ್ನು ರಕ್ಷಿಸಿದನು. ಇಂಗ್ಲೀಷಲ್ಲಿ ಸೇವ್ಡ್ ಅಂತಿದೆ ಬರ್ರಿ. ನೋಡ್ರಿ, ಎಲ್ಲ ಕಡೆ ಡೆಲಿವರ್ಡ್, ಸೇವ್ಡ್, ಭಾಳ ಇಂಟ್ರೆಸ್ಟಿಂಗ್ ಇದೆ ಅದು. ಬಡವನಂದ್ರೆ ಯಾರು? ಆತ್ಮದಲ್ಲಿ ಬಡವನಾದವನು ಧನ್ಯನು. ಅವನು ಮೊರೆ ಇಟ್ಟಾಗ ದೇವರು ಅವನನ್ನು ಎಲ್ಲ ಕಷ್ಟಗಳಂತಿದೆ ನೋಡ್ರಿ ಅಮ್ಮ. ಭೀತಿ ಆತ್ಮ. ಎರಡನೇದು ಎಲ್ಲ ಇಕ್ಕಟ್ಟುಗಳಲ್ಲಿ, ಎಲ್ಲ ಅಂದರೆ ಆಲ್, ಇಂಗ್ಲೀಷಲ್ಲಿ ಇಲ್ಲೆಲ್ಲ ಕಡೆ ಆಲ್ ಅನ್ನೋ ಪದ ನಾನು ನೋಟ್ ಮಾಡ್ತೇನೆ. ನಿದ್ದೆ ಬರ್ತಾ ಇದೆ, ಬರ್ಲಿಕ್ಕೆ ಕೊಡುದು ನಾನು. ಅವನನ್ನು ಎಲ್ಲ ಇಕ್ಕಟ್ಟುಗಳಲ್ಲಿ, ಇಂಗ್ಲೀಷಲ್ಲಿ ಕಷ್ಟಗಳಲ್ಲಿ, ಮೊದಲು ಭೀತಿಯಿಂದ, ಎರಡನೇದು ಕಷ್ಟಗಳಲ್ಲಿ ಬೀಳಲಿಕ್ಕೆ ಅವನು ಕೊಡುದಿಲ್ಲ. ಆದರೆ ಯೋಬನು ಮೊರೆ ಇಟ್ಟನು. ಆದರೆ ದೇವರು ಎಲಿಹುವನ್ನು ಕಳಿಸಿ ಆತನಿಗೆ ಬುದ್ಧಿಪಾಠವನ್ನು ಹೇಳಿಸಿ ಆತನ ಪಶ್ಚಾತ್ತಾಪಟ್ಟು ಮನಸ್ಸು ತಿರ್ಕೊಳ್ಳೋದಕ್ಕಾಗಿ 2ರಷ್ಟಾಗಿ ದೇವರು ಆಶೀರ್ವದಿಸಿದನು. ಎಲ್ಲರೂ ಹೇಳ್ತಿರಲ್ವ? ಇಲ್ಲಿ ಕಷ್ಟಗಳಿಂದ, ಟ್ರಬಲ್ಸ್. ನೆಕ್ಸ್ಟ್ ಈಗ ಎಲ್ಲ ಟ್ರಬಲ್ಸ್ಗಳಿಂದ ಸಿಸ್ಟರ್, ಎಲ್ಲ ಕಷ್ಟಗಳು, ಆರ್ಥಿಕ ಕಷ್ಟಗಳಾಗಿರಲಿ, ಮತ್ತು ಭೌತಿಕ ಕಷ್ಟಗಳಾಗಿರಲಿ, ಮತ್ತು ಅನಾರೋಗ್ಯ ಬರಲಿಕ್ಕೆ ಕೊಡೋದಿಲ್ಲ ಸಿಸ್ಟರ್. ಅದರಿಂದ ಕೂಡ ತಪ್ಪಿಸ್ತಾನೆ. ಇಲ್ಲಿ ಕಷ್ಟಗಳಂದರೆ ಅನಾರೋಗ್ಯದ ಸಂಬಂಧ ಬರ್ತಾ ಇಲ್ಲ. ಈಗ ಅನಾರೋಗ್ಯ ಅನ್ನೋದಿಲ್ಲ, ಇದು ಬರುವುದಿಲ್ಲ. ಅಂದರೆ ಕಂಪ್ಲೀಟ್ ಭಯ, ಭೀತಿ ಇವೆಲ್ಲ ನಮಗೆ ಬರ್ತಕ್ಕಂಥದ್ದು. ಮತ್ತಿದು ಯಾವುದದು? ಕಷ್ಟಗಳು, ಬಡತನ, ದಾಸತ್ವದಿಂದ ಬಿಡುಗಡೆ ಮಾಡ್ತಾನೆ. ನಿಮ್ಮನ್ನು ಯಾರ ಕೈ ಕೆಳಗೆ ತುಳಿಯುವಂತೆ ಮಾಡೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಹಿಂಸೆ, ಸಂಕಟ ಇವೆಲ್ಲಗಳಿಂದ ಬಿಡುಗಡೆ ಮಾಡಿ, ಈ ಕಷ್ಟಗಳೆಲ್ಲಗಳಿಂದ ಬಿಡುಗಡೆ ಮಾಡ್ತಾನೆ. ಬಡವನು ಯಾರೀ? ಬಡವನು ಪ್ರೈಸ್ ಲಾರ್ಡ್ ಜೀಸಸ್. ತಂದೆ ತಾಯಿಗಳು ಕೂಡ ಇದ್ದುಕೊಂಡು, ಈಗ ನಮಗೆಲ್ಲ ನಷ್ಟ ಆದರೂ ನಮ್ಮ ತಂದೆ ತಾಯಿಗಳು, ನಮ್ಮ ಅಣ್ಣ ತಮ್ಮಂದಿರು ಇದ್ದಾರಪ್ಪ, ಹೋದ್ರಪ್ಪ, ನಮ್ಮ ಅಣ್ಣ ತಮ್ಮಂದಿರು ಅದಾರ, ನಮ್ಮ ಮಕ್ಕಳದಾರ, 5 ಮಂದಿ ಅಣ್ಣ ತಮ್ಮಂದಿರು ಇದ್ರೋ, 4 ಮಂದಿ ಅಕ್ಕ ತಂಗಿರಿದ್ರಿ ಅಂತ ಖುಷಿ ಇರ್ತದೆ, ಹೌದಲ್ಲ? ಎಷ್ಟು ನಷ್ಟ ಆದರೂ ಕೂಡ ಅವನು ಧೈರ್ಯ ಏನು, ನಮ್ಮ ಜನ, ನಮ್ಮ ರಕ್ತ ಸಂಬಂಧಿಕರು, ನನ್ನ ರಕ್ತದ ಒಡ ಹುಟ್ಟಿದವರು ಅದಾರ ಅಂತೇಳಿ. ಆದರೆ ಸ್ವಂತ ಅಣ್ಣ ತಮ್ಮಂದಿರೇ ತಗೊಂಡೋಗಿ ಅವನನ್ನು ದಾಸತ್ವಗೆ ಮಾರಿದರೆ, ಹಲ್ಲೆಲೂಯಾ, ಇದ್ರಿ ಸಂಕಟ. ಯೋಸೇಫನಿಗೆ ರೋಗಗಳಲ್ಲ, ಅವನ ಸ್ವಂತ ಅಣ್ಣ ತಮ್ಮಂದ್ರೆ ಅವನೇನಾಗಿದ್ರು? ಕಷ್ಟಗಳಿಗೆ ಪಾಲಾಗಿ ಮಾಡಿದರು. ಎಷ್ಟು ಕಷ್ಟಗಳಿಗೆ ಪಾಲು ಮಾಡ್ತಾ ಇದ್ರು. ಇವನು ಯಾರು? ಇವನು ದೇವರಲ್ಲಿ ಭಯಭಕ್ತನು, ದೇವರ ಭಯಭಕ್ತಿಯಲ್ಲಿ ನಡೆದುಕೊಳ್ಳತಕ್ಕಂಥ ಪರಿಶುದ್ಧನು, ನೀತಿವಂತನಾಗಿದ್ದನು. ಅವನು ಸುಮ್ಮನೆ ಅಣ್ಣ ನಾ ಏನು ತಪ್ಪು ಮಾಡಿದ್ದೇನೆ ಮೊರೆ ಇಡ್ತಾ ಇದ್ದವು. ಅಣ್ಣಾಗೆ ಮೊರೆ ಇಟ್ಟಿದ್ದ, ದೇವ್ರಿಗೂ ಮೊರೆ ಇಟ್ಟಿದ್ದ. ಎಲ್ಲರೂ ಹೇಳ್ತಿರಲ್ವ? ಅವನನ್ನು ಏನು ಮಾಡಿದಾನೆ ರೀ? ಏನು ಮಾಡಿದಾನೆ? ತಪ್ಪಿಸಿದನು. ಮತ್ತೊಂದು ಸಲ ರೀ, ಇಲ್ಲಿ ನನ್ನ ಕಡೆ ನೋಡ್ರಿ, ತಪ್ಪಿಸಿ ಮತ್ತೊಂದು ಹೇಳಿದೆ, ಇಲ್ಲಿ ನೋಡ್ರಿ ನನ್ನ ಕೈ ಕಡೆ, ಘನಪಡಿಸಿದನು. ನೀನು ಸಂಕಟದಲ್ಲಿ ಸಿಗಿಸಿ ಅಲ್ಲಿಂದ ಬಿಡಿಸಿ ಹೋಗಪ್ಪ ಅಂತೇಳಿ ನಿನಗೆ ದಿಕ್ಕಾಪಾಲಾಗಿ ಬಿಡಲಿಕ್ಕೆ ಕೊಡುವುದಿಲ್ಲ. ಆತನು ತಪ್ಪಿಸಿ ಘನಪಡಿಸ್ತಾನೆ. ಅದಕ್ಕಾಗಿ ಯೋಸೇಫನನ್ನು ಸಂಕಟಗಳಿಂದ ಬಿಡಿಸಿದ್ದು ಮಾತ್ರ ಅಲ್ಲದೆ ಎಲ್ಲೆಲ್ಲಿ ಹಾಕ್ತಾ ಇದ್ದಾರೆ ಅಲ್ಲೆಲ್ಲ ಒಡೆಯನೇ ಆಗ್ತಾ ಇದ್ದಾನೆ ಆತನು. ಈ ಮಾತು ನಾವು ಎಲ್ಲಿ ನೋಡ್ತಾ ಇದ್ದೇವೆ? ರಕ್ಷಣೆಯ ನಿಜವಾದ ತಾತ್ಪರ್ಯ ಕೀರ್ತನೆ 91:15 ನಾವು ನೋಡ್ತಾ ಇದ್ದೇವೆ. ಕೀರ್ತನೆ 91:15,
ನನ್ನನ್ನು ಕರೆಯುವನು ಮತ್ತು ಆ ನೀತಿವಂತನು ನನಗೆ ಮೊರೆ ಇಡುವಾಗ ಕರೆಯುವಾಗ ನಾನು ಅವನಿಗೆ ಉತ್ತರ ಕೊಡುವೆನು. ನಾನು ಅವನಿಗೆ ಸದುತ್ತರವನ್ನು ಕೊಡುವೆನು. ಇಕ್ಕಟ್ಟಿನಲ್ಲಿ ನಾನು ಅವನ ಸಂಗಡ ಇರುವೆನು. ಅರ್ಥ ಆಯ್ತಾ? ಇಕ್ಕಟ್ಟಿನಲ್ಲಿ, ಹಲೋ, ಇಕ್ಕಟ್ಟಿನಲ್ಲಿ ನಾನು ಅವನ ಸಂಗಡ ಇರೋಣ ಅಂದ್ರೆ ಅರ್ಥ ಏನ್ರಿ? ನೀವು ಇಕ್ಕಟ್ಟಿನಲ್ಲಿ ಹೆಂಗೆ ಸಹಾಯಕತ್ತಿರ ನೋಡ್ಕೊಂತಿರದಾಗ, ಹಲೋ ಮೈ ಗುಡ್ನೆಸ್, ಎಲ್ಲ ಗಮನಿಸ್ತೀರಿ ದಯಮಾಡಿ. ಇಕ್ಕಟ್ಟಿನಲ್ಲಿ ಸಂಗಡ ಇದ್ದು ಅವನನ್ನು ಸಂಕಟದಲ್ಲಿ ಬರುವಾಗ ಅವನನ್ನು ಬಿಡಿಸಿ ಘನಪಡಿಸುವನು. ಮುಂದೆ ಹೋದ್ರಮ್ಮ, ಅವನ ಸಂಗಡ ಇರುವೆನು, ಅವನನ್ನು ತಪ್ಪಿಸಿ ಘನಪಡಿಸುವೆನು. ಅವನ ಸಂಗಡ ಇರುವನು ಮತ್ತು ಅವನನ್ನು ತಪ್ಪಿಸಿ ಘನಪಡಿಸುವನು. ದೀರ್ಘಾಯುಷ್ಯನಿಂದ ಹಂಗೆ ಅಷ್ಟೇ ಬಿಡುದಿಲ್ಲ, ಅವನಿಗೆ ಎಂತ ಆಯು ಕೊಡ್ತಾನೆ? ಅಲ್ಲ, ದೀರ್ಘಾಯು ಅಂದ್ರೆ ಏನ್ರಿ? ಹಲೋ, ವಯಸ್ಸು ಮಾತ್ರ ಅಲ್ಲ, ಆರೋಗ್ಯನೂ ಬರ್ತದೆ ಅದರೊಳಗೆ. ತೃಪ್ತಿ ಉಳ್ಳ ದೀರ್ಘಾಯು ಅಂತ ಹೇಳಿದ್ರೆ ಆ ದೀರ್ಘಾಯುವನ್ನು ಕೊಟ್ಟು ಅವನನ್ನು ತೃಪ್ತಿಪಡಿಸುವನು. ದೀರ್ಘಾಯುಂದ ಅವನು ತೃಪ್ತಿಪಡಿಸುವನು ಅಂದ್ರೆ ಅರ್ಥ ಏನು? ನನ್ನ ರಕ್ಷಣೆಯನ್ನು ತೋರಿಸು. ನನ್ನ ವಿಶೇಷವಾದ ಸ್ಪೆಷಲ್ ರಕ್ಷಣೆಯನ್ನು ನಾನು ಇದು ಆತನ ರಕ್ಷಣೆ ರೀ. ಎಲ್ಲರೂ ಹೇಳ್ತಿರಲ್ವ? ಈಗ 6ನೇ ವಚನ ಆಯಿತು. ನೆಕ್ಸ್ಟ್ ಎಲ್ಲ ಟ್ರಬಲ್ಗಳಾಯ್ತು ರೀ, ಯಾವುದಲ್ರಿ ಸಿಸ್ಟರ್? ಈಗ ಇದು ಜಾಗೃತಿಯಿಂದ ಕೇಳಬೇಕು. ಯಾಕಂದರೆ ನಾವು ದೇವ್ರನ್ನು ಅಪಾರ್ಥ ಮಾಡಿಕೊಂಡು ನಾವು ಭಾಳ ಗಲಿಬಿಲಿಗೆ ಕಾರಣವಾಗಬಾರ್ದು. 15ನೇ ವಚನ, ದ ಐಸ್ ಆಫ್ ದ ಲಾರ್ಡ್ ಆರ್ ಆನ್ ದ ರೈಚಸ್ ಆ್ಯಂಡ್ ಇಯರ್ಸ್ ಆರ್ ಓಪನ್ ಟು ಹಿಮ್. ನೀತಿವಂತನ ಮೇಲೆ ಯೆಹೋವನ ದೃಷ್ಟಿ ಇರುವುದು. ಎಲ್ಲರಿರ್ತೀರಲ್ಲೂಯ? ಎಲ್ಲರಿರ್ತೀರಲ್ಲೂಯ? ನೀತಿವಂತನ ಮೇಲೆ ಯೆಹೋವನ ದೃಷ್ಟಿ ಇರುವುದು, ಅವನ ಮೊರೆ ಕಡೆಗೆ. ಹಲೋ, ಅವನು ಮೊರೆ ಇಡುವಾಗ ಕಿವಿಗಳನ್ನು ಯಾವತ್ತೂ ತೆರೆದೇ ಇಡು. ಓಪನ್ ನೋಡ್ರಿ, ಇಯರ್ಸ್ ಆರ್ ಓಪನ್ ಟು ದ ಕ್ರೈ ಆಫ್ ಹಿಮ್. ಏನ್ರಿ ಇದರ ಅರ್ಥ? ಭಾಳ ಜನರು ನೋಡ್ತಾ ಇದ್ದಾನೆ ಅಂದ್ರೆ ಅರ್ಥ ಏನ್ರಿ? ಹಲೋ, ವೆರಿ ಸಿಂಪಲ್ ಅರ್ಥ. ನೋಡ್ತಾ ಇದ್ದಾನೆ ಅಂದ್ರೆ ಹಲೋ, ಇಲ್ಲ ನಂಗೆ ನೋಡಿ, ತಂದೆ ಇದ್ದಾನೆ, ಮಕ್ಕಳನ್ನು ಸಾಕಿರಿ, ಮಗ ಸ್ವಲ್ಪ ನಡೀತಾ ಇದ್ದಾನೆ, ಕೈ ಹಿಡ್ಕೊಂಡು ಹೋಗ್ತಾ ಇದ್ರಿ, ಅರ್ಥ ಆಯ್ತಾ? ಈಗ ಮಗನನ್ನು ಎಲ್ಲರ ಗುಂಪಿನಲ್ಲಿ ಹೋಗ್ತಾ ಇದ್ದಾನೆ, ಮಗನನ್ನು ಕೈ ಬಿಟ್ಟಿದ್ದಾನೆ, ಹೌದಾ? ಕೈ ಬಿಟ್ಟು ಅವ್ನು ನಡೀಲಿ ಸವಂತಾಗಿ ಅಂತೇಳಿ ಕೈ ಬಿಟ್ಟರು ಕೂಡ ತಂದೆ ದೃಷ್ಟಿ ಯಾರ ಮೇಲೆ ಇರ್ತದೆ? ಮಗನು ಬೀಳುತ್ತಕ ಸುಮ್ಮನೆ ಇರ್ತಾನ? ಮುಂದೆ ತೆಗ್ ಬರ್ತಕ ಹೆಂಗೆ ಬೀಳ್ತಾನೆ ನೋಡ್ತಾ ಇರ್ತಾನ? ಹಂಗಲ್ರಿ ನಮ್ಮ ದೇವರು. ಅಲ್ಲೆಲ್ಲೂಯ್ಯ. ನೀನು ತೆಗ್ಗದಲ್ಲಿ ಬೀಳಲಿಕ್ಕೆ ಮುಂಚೆನೇ ದೇವರು ನಿನಗೆ ಎಚ್ಚರಿಕೆ ಕೊಡ್ತಾನೆ, ನಿನ್ನ ಕೈ ಹಿಡಿದು ಎಬ್ಬಿಸ್ತಾನೆ. ಅದು ಆತನ ರಕ್ಷಣೆ. ಕಣ್ಣು ನೋಡ್ತಾ ಇದ್ದಾನಂದ್ರೆ ಸುಮ್ಮನೆ ಅಲ್ಲ. ಈಸ್ ಐಸ್ ಆರ್ ಅಪಾನ್ ಯು. ಡೂ ನೋ ವಾಟ್ ಇಸ್ ಐಸ್ ಆರ್ ಅಪಾನ್ ಯು? ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಪವರ್ಫುಲ್ ಥಿಂಗ್ ಫಾರ್ ಯು. ಅಲ್ಲೆಲ್ಲೂಯ್ಯ. ಗಂಭೀರವಾಗಿ ಹೇಳ್ತಿರ್ಲೂಯ್ಯ. ದೇವರ ದೃಷ್ಟಿ ನಿನ್ನ ಮೇಲಿದೆ ಅಂದರೆ ಪರಲೋಕದ ಗೌರ್ಮೆಂಟ್ ನಿಗಾ ನಿನ್ನ ಮೇಲಿದೆ. ನಿನ್ನನ್ನು ಯಾರು ಟಚ್ ಮಾಡಲಿಕ್ಕೂ ಕೂಡ ಕೊಡಲ್ಲ. ನಿನ್ನನ್ನು ಯಾರು ಟಚ್ ಮಾಡಬೇಕಾದ್ರೆ, ಹಲೋ, ಯಾರು ನಿನ್ನನ್ನು ಮುಟ್ಟಬೇಕಾದ್ರೆ, ಯಾರನ್ನು ನಿನಗೆ ಕೇಡು ಮಾಡಬೇಕಾದ್ರೆ ಅವನಿಗೇನು ನೆನಪು ಬರ್ತದೆ? ಗೌರ್ಮೆಂಟ್ ನೆನಪು ಬರ್ತದೆ. ಅಯ್ಯೋ, ಅರ್ಥ ಆಗಿಲ್ಲ ನಿಮಗೆ. ಮೈ ಗುಡ್ನೆಸ್, ನಾನು ಅರ್ಥ ಮಾಡಿಸ್ಲಿ? ಹಲೋ, ಅರ್ಥ ಆಗಿದೆ? ಹಂಗಾರೆ ಅರ್ಥ ಮಾಡಿಸೋದು ಬೇಡ. ಇರಲಿ, ಪರವಾಗಿಲ್ಲ. ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ ಬ್ರದರ್, ಮೊದಲು ನಮ್ಮ ದೇಶವನ್ನು ಯಾರು ಆಳಿದ್ರು? ಈ ಕಳೆದ ಬ್ರಿಟಿಷರು ಆಳ್ತಿದ್ರು. ಆದರೆ ಇಲ್ಲೇ ಆಳುವ ಒಡೆಯನು ಇಲ್ಲಿದ್ದನ? ಇಂಡಿಯಾನಲ್ಲಿದ್ದನ? ಎಲ್ಲಿದ್ರಿ ಅವರು? ಜೋರಾಗಿ ಹೇಳ್ರಿ. ಶಾಲೆ ಓದಿಲ್ರಿ ಅವರೆಲ್ಲ, ನೀವು ಓದಿರಿ? ಎಲ್ಲದ್ರಿ? ಹಲೋ, ಎಲ್ಲಿ? ಬ್ರಿಟಿಷರ ಗವರ್ನರ್ಗಳಲ್ಲಿರ್ತಿದ್ರು, ಬ್ರಿಟಿಷರ ಸೈನಿಕರುಗಳಿರ್ತಿದ್ರು, ಬ್ರಿಟಿಷರಿಗೆ ಸಂಬಂಧಪಟ್ಟ ಎಲ್ಲ ಒಡೆಯರಲ್ಲಿರ್ತಿದ್ರು, ಪ್ರೆಸಿಡೆಂಟ್ಸ್ಗಳಲ್ಲಿರ್ತಿದ್ರು. ಆದರೆ ಆಳುವ ಒಡೆಯ ಎಲ್ಲಿರ್ತಿದ್ದ? ಎಲ್ಲಿ? ಇಂಗ್ಲೆಂಡ? ಆಳುವ ಎಲ್ಲಿರ್ತ? ಒಡೆಯ ಎಲ್ಲಿರ್ತದ? ಲಂಡನ್ ಅಥವಾ ಇಂಗ್ಲೆಂಡ್ ಅಂತ ಹೇಳ್ತಿದ್ದೆ ನೀವು. ಇಂಗ್ಲೆಂಡ್, ಹೌದಾ? ಇಂಗ್ಲೆಂಡಿನಲ್ಲಿ ಯಾರು ಇರ್ತಿದ್ರು? ಎಲಿಜಬೆತ್ ರಾಣಿ, ಮಹಾರಾಣಿ. ಅವಳು ಆಳುವಳು. ಎಲ್ಲಿ ಅವಳು ಆಳುವಳು? ಎಲ್ಲಕ್ಕೆ ಅರ್ಥ ಆಗ್ತದೆ ಏನಾದರೆ ನಾ ಹೇಳ್ತಾ ಇರೋದು? ಇಂಗ್ಲೆಂಡ್ನಲ್ಲಿ ಇದ್ದಾಳೆ. ಎಲ್ಲಿದ್ದಾಳೆ? ಇಂಗ್ಲೆಂಡಿಂದ ಇಲ್ಲಿ ಬರೋಕ್ಕೆ ಭಾಳ ದೂರ ಇಲ್ಲರಿ, ಬರ್ತಾಳೆ ಅಲ್ಲಿಂದ. ಆದರೆ ಅವರ ಪ್ರಭುತ್ವದವರು ಅವರ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಪೊಲೀಸರು ಇದ್ದಾರೆ ಅಂದ್ಕೋರಿ. ಭಾರತೀಯ ಪೊಲೀಸರು ಇದ್ದಾರೆ, ಭಾರತೀಯ ಕೆಲವು ಆಳುಗಳಿದ್ದಾರೆ, ಭಾರತೀಯ ಕೆಲವು ಸಂಚಾಲಕರು ಇರ್ಬೋದು. ಇವರೆಲ್ಲ ಯಾರು ಗೌರ್ಮೆಂಟಲ್ಲಿ ಆಳಲ್ಪಡ್ತಾ ಇದ್ದಾರೆ?
ಬ್ರಿಟಿಷ್ ಗೌರ್ಮೆಂಟ್ ಮೇಲೆ ಆಳಪಡಿದೆ. ಈಗ ಆ ಖಾಕಿ ಹಾಕಿಕೊಂಡಿದ್ದವ್ರಿಗೆ ಅಥವಾ ಗವರ್ನರ್ ಮೇಲೆ ಅಥವಾ ಖಾಕಿ ಹಾಕಿಕೊಂಡಿದ್ದವ್ರ ಮೇಲೆ ಯಾವನಾದ್ರೆ ಕೈ ಹಚ್ಚಿದ್ರೆ ಯಾರಿಗಾರ ದಮ್ಮಿರ್ತದೆ ಕೈ ಹಚ್ಚಲಿಕ್ಕೆ ಅವನಿಗೆ? ಯಾಕಿರೋದಿಲ್ಲ? उसका गवर्नमेंट नहीं छोड़ता रे हमको. हालेलुया. अगर दुनिया में ऐसे खाकी वर्दी पहने से लगा गवर्नमेंट नहीं छोड़ता बोल के इतना डर दुनिया वाले को रहे तो द गवर्नमेंट ऑफ हेवन, प्रेज लॉर्ड जीसस. ಪರಲೋಕದ ಗೌರ್ಮೆಂಟ್ ಅನ್ನು ದೇವ್ರ ಮಕ್ಕಳೇ ನಿಮ್ಮನ್ನು ಟಚ್ ಮಾಡಿದ್ರೆ ಪರಲೋಕ ಗೌರ್ಮೆಂಟ್ ಶೇಕ್ ಆಗ್ತದೆ. ಹಾಲೆಲೂಯಾ. ಕಣ್ಣುಗಳು ದೃಷ್ಟಿ ನಿನ್ನ ಮೇಲಿದೆ ಅಂದ್ರೆ ನಿನ್ನನ್ನು ಟಚ್ ಮಾಡಬೇಕಾದ್ರೆ, ಈಗ ಯಾರಾದ್ರೂ ನಾವು ಪೊಲೀಸರ ಮೇಲೆ ಏನಾದ್ರು ದಾಳಿ ಏನಾರು ಮಾಡ್ಬೇಕಂದ್ರೆ ನಮಗೆ ಹೆದರಿಕೆ ಏನಾಗ್ತದೆ? ಒಬ್ಬರಿಲ್ಲ, ಅವರಿಂದ ಮೇಲೆ DYSP ಇದ್ದಾರೆ, SP ಇದ್ದಾರೆ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇದ್ದಾರೆ, ಮತ್ತು ಹೋಮ್ ಮಿನಿಸ್ಟರ್ ಇದ್ದಾರೆ, ಮತ್ತು ಗೌರ್ಮೆಂಟ್ ಅವ್ರ ಹಿಂದಿದೆ. ಹೌದಲ್ಲ? ಒಂದು ಪೊಲೀಸನ್ನು ಟಚ್ ಮಾಡಬೇಕಾದ್ರೆ ಹೆದರಿಕೆ ಯಾಕಾಗ್ತದೆ? ಗೌರ್ಮೆಂಟ್ ಇದೆ ಅವನಿಂದೆ, ಅವನು ಒಬ್ಬನಲ್ಲ. ದೇವ್ರ ಮಕ್ಕಳೇ, ಕ್ರೈಸ್ತವರಾದ ನಾವು ಒಬ್ಬರಲ್ಲ, ನಮ್ಮ ಮೇಲೆ ಒಂದು ಗೌರ್ಮೆಂಟ್ ಇದೆ. ಅದಕ್ಕೆ ಪರಲೋಕ ರಾಜ್ಯ ಎಂಬುದಾಗಿ ಹೇಳ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಆ ಪರಲೋಕದ ದೃಷ್ಟಿ, ಆ ಪರಲೋಕದಲ್ಲಿ ಆಸೀನರೂಢನಾಗಿರುವ, ಆ ಸಿಂಹಾಸನಾಸೀನರೂಢನಾಗಿರುವ, ಆಕಾಶ ಸಿಂಹಾಸನ ಭೂಮಿ ಪಾದಪೀಠ ಅದರ ಮೇಲೆ ಆಸೀನರೂಢನಾಗಿರುವ ನಿನ್ನನ್ನು ದೃಷ್ಟಿಸಿ ನೋಡ್ತಾ ಇದ್ದಾನಂದ್ರೆ ಯಾವ ಕೇಡು, ಯಾವ ಬೆಂಕಿ, ಯಾವ ದುಷ್ಟಶಕ್ತಿಗಳು ನಿನ್ನನ್ನು ಮುಟ್ಟಲು ಸಾಧ್ಯವಾ? ನೀತಿವಂತರ ಮೇಲೆ ದೇವರ ದೃಷ್ಟಿ ಇರೋದು. ಅವರ ಪರವಾಗಿ ಅವರ ಕೂಗನ್ನು ಕೇಳೋದಕ್ಕಾಗ ಆತನ ಕಿವಿಗಳು ಯಾವತ್ತಿಗೂ, ಎಲ್ಲರೂ ಹೇಳ್ತೀರಿ, ತೆರೆದಿರೋದು. ಅದಕ್ಕೆ ಬೈಬಲ್ನಲ್ಲಿ ಹೇಳಲಾಗಿದೆ, ನಮ್ಮಂಥ ಸಾಧಾರಣವಾದ ಮನುಷ್ಯನು, ಹಲ್ಲೆಲೂಯಾ, ನಮ್ಮಂಥ ಸಾಧಾರಣವಾದ ನಮ್ಮ ಸ್ವಭಾವದವನು ಯಾರು? ಏಲಿಯನು. ಪ್ರೈಸ್ ಲಾರ್ಡ್ ಜೀಸಸ್. ನೀತಿವಂತನ ಪ್ರಾರ್ಥನೆ ಬಹು ಬಲವುಳ್ಳದಾಗಿರ್ತದೆ. ಒಂದು ಸಾರಿ ನೀತಿವಂತನು ಕೂಗಿದ ಮೊರೆ ಇಟ್ಟ ಅಂತ ತಿಳ್ಕೊಳ್ರಿ, ಗೌರ್ಮೆಂಟಿನ, ಪರಲೋಕದ ಗೌರ್ಮೆಂಟಿದ ಎಲ್ಲ ದೇವದೂತಗಳ ಸಮೂಹಗಳೆಲ್ಲ ಇಳಿದು ಬರ್ತದೆ. ಎವ್ರಿಬಡಿ ಸೇಸ್ ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತೀರಿ, ದೇವರ ದೃಷ್ಟಿ ಅಷ್ಟು ಅಸಾಮಾನ್ಯವಾಗಿ ನಿಮ್ಮ ಮೇಲೆ. ಮತ್ತೆ ನೆಕ್ಸ್ಟ್ ಬರ್ತಾ ಇದ್ದೇನೆ ಬ್ರದರ್, ಭಾಳ ಜಾಗ್ರತೆ ಕೇಳ್ಕೊತೀರಿ. ಈಗ ನಾನು ನಿಮಗೆ ಅಂಶಕ್ಕೆ ತಗೊಂಡು ಹೋಗ್ತೇನೆ. ಗಂಭೀರವಾಗಿ ಹೇಳ್ತೀರಲ್ಲೂಯ್ಯ. ಈಗ ಇಲ್ಲಿವರೆಗೆ ಬಂದಿದೆ. ಈಗ ಇನ್ನು ನೋಡ್ರಿ, 6ನೇ ವಚನದಲ್ಲಿ ಏನು ಓದಿದ್ದೇವೆ? ಹಿ ವಿಲ್ ಸೇವ್ ಯು ಫ್ರಮ್, ಹಿ ಸೇವ್ಡ್ ಯು ಆ್ಯಂಡ್ ಸೇವ್ಡ್ ಹಿಮ್ ಔಟ್ ಆಫ್ ಆಲ್ ಹೀಸ್ ಟ್ರಬಲ್ಸ್. ಆಯ್ತಾ. ನೆಕ್ಸ್ಟ್ ನೋಡ್ರಿ, 7ನೇ ವಚನ. ಆತನಿಗೆ ಭಯಪಡುವವರು ಭಾಳ ಅದ್ಭುತವಾಗಿ ಬಳಸ್ತಾರೆ. ಇಲ್ಲಿ ಒಂದು ಘಟನೆ ನಡೆದಿದೆ. 5 ಗೌರ್ಮೆಂಟ್ ಅವರು, ಎಷ್ಟು ಗೌರ್ಮೆಂಟ್ ಅವರು ಬಂದರು ಆತನಿಗೆ ವಿರೋಧವಾಗಿ? ಮೊದಲನೇ ಅರಸರು 6ನೇ ಅಧ್ಯಾಯ 17ನೇ ವಚನ.
ದಯಮಾಡಿ ತೆಗಿತೀರಿ. ಮೊದಲನೇ ಅರಸರು 6ನೇ ಅಧ್ಯಾಯ 17ನೇ ವಚನ ಓದ್ತಿರಿ ಎಲ್ಲರೂ. ಯಾರು ಸಿಕ್ಕಿದ್ರೆ ಅವರು ಓದ್ತಿರಿ ದಯಮಾಡಿ. ನೀತಿವಂತರಿಗೆ ಬರುವ ಸಂಕಟಗಳು ಅನೇಕ ಇದ್ದರೂ ಆತನನ್ನು ತಪ್ಪಿಸುವನು ಯೆಹೋವನು ಸರ್ವಶಕ್ತನು. 2ನೇ ಅರಸನು 2 ತಪ್ಪಿತಾ ಇದ್ದ. 2ನೇ ಅರಸರು 6ನೇ ಅಧ್ಯಾಯ 17. ಆಗ ಎಲಿಷನು ಎಂಬ ಪ್ರವಾದಿ, ಕರ್ತನೇ ನೀನು ದಯಮಾಡಿ ಯಾರನ್ನು? ತನ್ನ ಕೈ ಕೆಲಸ ಮಾಡ್ತಿರುವ ಸೇವಕನಿಗೆ ಕರ್ತನೇ ಇವನು ಕಣ್ಣು ತೆರಿ ಎಂಬುದಾಗಿ ಹೇಳ್ತಾನೆ. ಹಲೋ, ಯಾರು? ಅಲ್ಲ, ಅವನೇನು ಎದಕ್ಕೆ ಪ್ರಾರ್ಥನೆ ಮಾಡಿದನ್ರಿ? ಹಲೋ ಸಿಸ್ಟರ್, ದೇವದೂತ ಕಳ್ಸಂತ ಪ್ರಾರ್ಥನೆ ಮಾಡಿದನ? ಇಸ್ಕ ಅಂಕಿ ಖೋಲ್ರಿ ಪ್ರಭು, ಅಲ್ಲ ಇಸ್ಕ ಅಂಕಿ ಖೋಲ್ ದೇವ್ರೆ. ಏನು? ಈತನ ಕಣ್ಣುಗಳತ್ರಿ. ಈಗ ನೋಡ್ರಿ, ಈತನನ್ನು ಸೆರೆ ಹಿಡಿಯೋದಕ್ಕಾಗಿ, ಈತನನ್ನು ಮುಗಿಸೋದಕ್ಕಾಗಿ ಎಷ್ಟೋ ಜನರ ಸಮೂಹವು ಆತನ ಸುತ್ತಲೂ ಬಂದು ದಂಡ ಹಾಕಿತ್ತು. ಏನಾಯ್ತು? ದಂಡು ಇಳಿಸಿತ್ತು. ಆವಾಗ ಇವುಗಳನ್ನು ನೋಡಿ ಅಬ್ಬಾ ಏನು ಮಾಡಬೇಕಪ್ಪ, ಈತನಿಗೆ ಅರ್ಥ ಆಗ್ತಲ್ಲ ಅಂತೇಳಿ ಯಾರ್ಯಾರು ನೋಡ್ರಿ, ದ ಸೀರಿಯಾ ಹೋದ್ರಿ ಆ ಮಾತನು. ಅದಕ್ಕೆ ಮುತ್ತಿಗೆ ಹಾಕಿದನು. ಇಲ್ಲಿ ನೋಡ್ರಿ ಯಾರ್ಯಾರು ಮುತ್ತಿಗೆ ಹಾಕಿದ್ರು ನೋಡ್ರಿ. ಟ್ರಬಲ್ಡ್ ಇಸ್ರಾಯೇಲರನ್ನು ತಲೆ ಕೆಳಗೆ ಮಾಡಿದನು. ಗ್ರೇಟ್ ಟ್ರಬಲ್ಡ್ ಬಾಯ್ ದಿಸ್ ಥಿಂಗ್ಸ್, ನೀನು ತೊಂದರೆ ಕೊಟ್ಟವನು, ಇದೆಲ್ಲ ಹೇಳ್ಕೊಂಡು ಆತನನ್ನು ಕೊಂದಾಕೋದಕ್ಕಾಗಿ, ಆತನನ್ನು ಸೆರೆ ಹಿಡೋದಕ್ಕಾಗಿ ಅನೇಕರ ಥರ ತಾಶಗಳು ಆತನನ್ನು ಸುತ್ತಿಕೊಂಡು ಬಂದು. ಓದ್ತೀರಾ ಮಾತನ್ನು? 12ನೇ ವಚನ 12. ಹಾಂ 12ನೇ ವಚನ. ನೀನು ನನ್ನ ಮಕ್ಕಳ ಮನೆಯಲ್ಲಿ ನೀನು ಹೇಳುವ ಮಾತುಗಳನ್ನು ಇಸ್ರಾಯೇಲಿನ ಅರಸನಿಗೆ ಹೇಳುತ್ತಾನೆ ಅಂದನು. ಆಗ ಅವನು, ನಾನು ಕಳಿಸುವ ಅವನನ್ನು ಹಿಡಿಯುವ ಹಾಗೆ ನೀವು ಹೋಗಿ ಅವನನ್ನು ಎಲ್ಲಿದ್ದಾನೆ ನೋಡಿರಿ. ಅಷ್ಟೇ ಸಾಕದ. ಹಿಡಿಲಿಕ್ಕೆ ಒಂದು ಗೌರ್ಮೆಂಟ್ ಬಂದಿದೆ. ಯಾವುದು? ಇಸ್ರಾಯೇಲ್ ಗೌರ್ಮೆಂಟಿನ ಅರಸನು. ಅದು ಮಾಮೂಲಿ ಸೈನ್ಯ ಅಲ್ರಿ, ಗ್ರೇಟ್ ಆರ್ಮಿ ಎಂಬುದಾಗಿದೆ. ಏನು ಓದ್ತಾ ಇದ್ರಿ? ಭಾಳ ಅಂದ್ರೆ ಎಂತ ಕನ್ನಡದಲ್ಲಿ ಏನಿದೆ? ಆರಾಮ್ಯರ ಸೈನ್ಯವು, ಬಹಳ ದೊಡ್ಡ ಗ್ರೇಟ್ ಆರ್ಮಿಯು ಈತನ ಹಿಡಿಲಿಕ್ಕೆ ಬರ್ತಾ ಇದೆ. ಈಗ ಹಲೋ, ನಮ್ಮ ಕಣ್ಣಿಗೆ ಕಾಣಲಾರದ ಇನ್ನೊಂದು ಪ್ರಭುತ್ವ ನಮ್ಮ ಸುತ್ತಲೂ ಇದೆ ಅನ್ನತಕ್ಕಂಥ ಸತ್ಯ ನಾವು ಯಾವತ್ತೂ ಮರ್ತು ಹೋಗಬಾರ್ದು. ಇದೇ ವಿಶ್ವಾಸಿಗಳ ಜೀವನ. ನಾವು ನೋಡಿ ಅಲ್ಲ, ನೋಡದೆ ನಂಬುವರಾಗಿದ್ದೇವೆ. ಏನಿದೆ ನಮ್ಮ ಸುತ್ತಲೂ? ಸಾವಿರಾರು ದೇವದೂತಗಳ ಸಮೂಹ ಇದೆ. ಇನ್ನು ದೇವದೂತಗಳು ಬರಲಿಕ್ಕೆ ಪ್ರೇಯರ್ ಮಾಡಿಲ್ಲ. ಆಲ್ರೆಡಿ ದೇವದೂತರು ಸುತ್ತಲಿದೆ ಅಂತ ಗೊತ್ತಿದೆ. ಯಾರಿಗೆ? ಎಲಿಷನು ಸೇವಕನು ಬಂದ. ಅಯ್ಯೋ ಎಲಿಷಾ, ನಮ್ಮ ಸೇವಕನು ಏನಂತಾರೆ? ಅಯ್ಯೋ ಮುಳುಗೋದೆ ಅಪ್ಪ, ಏನಾಯ್ತಪ್ಪ? ಮುಳುಗೋದೆ, ಸತ್ಯನಾಶ ಆದೇವು. ಆಯ್ತು, ನಮ್ದು ಇವತ್ತೇನೋ ಸುಡುಗಾಡ ಸೇರಿಬಿಡ್ತೀವಿ, ನಮ್ದು ಕಲಾಸ ಮಾಡಿಬಿಡ್ತಾರೆ, ಹೀಗೆ ನಾವು ಮಾತಾಡ್ತೇವೆ. ಆದರೆ ಆ ಸೇವಕನು ಬಂದು ಹೇಳಿರುವಾಗ ಅಯ್ಯೋ ಹ್ಯಾಂಗ್ ಆನ್ ಬಿಡಿ. ಆ ಸೇವಕನಿಗೆ ಹೇಳ್ತಾನೆ ಎಲಿಷಾ ಎಂಬ ಪ್ರವಾದಿ, ಹೇಳಿ ಸ್ವಲ್ಪ ತಾಳು ಎಂಬುದಾಗಿ ಹೇಳಿ, ಈ ಎಲಿಷನು ಏನು ಮಾಡ್ತಾನಂದ್ರೆ ಅವನಿಗಾಗಿ ಪ್ರೇಯರ್ ಮಾಡ್ತಾನೆ. ದೇವರು ದೂತರ ಕಳಿಸಂತಲ್ಲ, ಕರ್ತನೇ ಇವನ ಕಣ್ಣುಗಳು ತೆರೆದೇವ್ರೆ, ಕರ್ತನೇ ಈ ಸೇವಕನ ಕಣ್ಣುಗಳು ತೆರೆದೇವ್ರೆ ಎಂಬುದಾಗಿ ಪ್ರಾರ್ಥನೆ ಮಾಡಿದ ಕೂಡಲೇ ಓದ್ತೀರಾ ಮಾತನು? ಯೆಹೋವನು ಎಲಿಷನ ಪ್ರಾರ್ಥನೆ ಮಾಡೋದು, ಯೆಹೋವನು ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರಿ, ಈ ಕುರುಡನ ಕಣ್ಣುಗಳನ್ನು ತೆರಿ. ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳು ತೆರೆದನು. ಎಲಿಷನ ರಕ್ಷಣೆಗಾಗಿ ಗವರ್ಮೆಂಟ್ ಆಫ್ ಹೆವನ್ ಇಂದ, ಪರಲೋಕದ ರಾಜ್ಯದಿಂದ ಸುತ್ತನು ಬೆಟ್ಟದಲ್ಲಿ ಬಂದು ನಿಂತಿದ್ದ ಎಂಥ ರಥಗಳು? ಯಾವನು ಈ ಜಗತ್ತಿನಲ್ಲಿ ಇವತ್ತವರೆಗೂ ಮಾಡಿಲ್ಲ ಅಂತ ರಥಗಳು ನಿಂತಿದೆ ನಮಗೆ ನಿಮ್ಗಾಗಿ ಕಾಪಾಡೋದಕ್ಕಾಗಿ. ಅಗ್ನಿ ರಥಗಳು, ಆ ಸೇವಕನಿಗೆ ಅಗ್ನಿ ರಥಗಳು, ರಥಾಶ್ವಗಳು, ದೇವದೂತಗಳ ಸಮೂಹ ಬಂದು ನಿಂತಿದ್ದೇವಂತೆ. ಯಾವ ಗೌರ್ಮೆಂಟ್ ಇಂದ? ದ ಗವರ್ಮೆಂಟ್ ಆಫ್ ಹೆವನ್ ಇಂದ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರ ಹೇಳ್ತಿರಲ್ಲ ದೇವ್ರ ಮಕ್ಕಳೇ, ದೇವರು ಸಾಮಾನ್ಯವಾದದ್ದು. ಅದಕ್ಕೆ ಇಲ್ಲಿ
ದೇವರ ಹೌದು, ನೀತಿವಂತರಿಗೆ ಸಂಭವಿಸುವ ಸಂಕಟಗಳು ಅನೇಕ, ಆದರೆ ದೇವರು ಹೇಗೆ ತಪ್ಪಿಸ್ತಾನನ್ನೋ ಸಂಗತಿಗಳು ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದನ್ನು ನಾವು ಗಮನಿಸಬೇಕು. ಸಂಕಟದಲ್ಲಿ ಸಿಗಿಸಿ ನೀ ಹೆಂಗೆ ಸಿಕ್ಕೊಂಡು ಅಲ್ಲಾಡ್ತಾ ಇದ್ದೆ ಅಂತ ನೋಡ್ಕೊಳಕ್ಕಲ್ಲ. ದುಷ್ಟ ದೇವ್ರು ನೋಡ್ತಾ ಇದ್ದಾನೆ ಅಂತಾರೆ, ಸುಮ್ಮನೆ ಎಲ್ಲ ನೋಡ್ತಾ ಇದ್ದಾನೆ ಅಂದರು. ನಿನಗೆ ತಾಗಿದ್ರೆ ಆತನ ಕಣ್ಣು ಗುಡ್ಡಿಗೆ ತಾಗಿದಂಗೆ, ಗೌರ್ಮೆಂಟ್ ಆಫ್ ಹೆವನ್ ಕಣ್ಣಿಗೆ ತಾಗಿದಂಗೆ. ಹಲ್ಲೆಲೂಯಾ, ಗಂಭೀರವಾಗಿ ಹೇಳ್ತಿರಲ್ವ. ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೇವೆ 15ನೇ ವಚನ. ದ ಐಸ್ ಆಫ್ ದ ಲಾರ್ಡ್ ಆರ್ ಆನ್ ದ ರೈಚಸ್. ನೀತಿವಂತನ ಕರ್ತನ ದೃಷ್ಟಿ ನೀತಿವಂತನ ಮೇಲೆ ಇರುವುದು, ಕಿವಿಗಳು ಮತ್ತು ಯಾವಾಗಲೂ ನೋಡ್ರಿ. ಪ್ರಾರ್ಥನೆ ಬಗ್ಗೆ ಏನು ಬರೆಯಲ್ಪಟ್ಟೆ? ಪ್ರಾರ್ಥನೆ, ಕೂಗು, ಮೊರೆ. ಯಾರನ್ನು ಕೂಗು? ನೀತಿವಂತನ ಮೊರೆ, ಕೂಗುಗಳು. ಓದ್ತೀನ ಮಾತನ 15ನೇ ವಚನ. ಯೆಹೋವನು ನೀತಿವಂತನನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ. ನೋಡ್ರಿ, ನೀತಿವಂತನನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ. ಅಂದ್ರೆ ಅರ್ಥ ಏನು? ನೀತಿವಂತರ ಪ್ರಾರ್ಥನೆ ಬಹು ಫಲವತ್ತಾಗಿರ್ತದೆ, ಬಲವಂತವಾಗಿರ್ತದೆ. ಎಲ್ಲರೂ ಹೇಳ್ತಿರಲ್ವಯ್ಯ? ಹಲೋ, ಎಲ್ಲರೂ ಮಾಡೋ ಪ್ರಾರ್ಥನೆ ಬೇರೆ, ನೀತಿವಂತರು ಮಾಡೋ ಪ್ರಾರ್ಥನೆ ಸ್ವಲ್ಪ ಡಿಫ್ರೆಂಟ್ ಇದೆ. ಡೂ ಯು ನೋ? I will tell you something great secret, my dear brothers and sisters. ನೀತಿವಂತರ ಮೇಲೆ ಆತನ ದೃಷ್ಟಿ ಇರುವುದು. ಇವತ್ತು ದೇವರ ರಕ್ತದಿಂದ ತೊಳೆಯಲ್ಪಟ್ಟಿರುವ ನಾವೆಲ್ಲರೂ, ಪರಿಶುದ್ಧರಾಗಿ ಎನಿಸಲ್ಪಟ್ಟ ನಾವೆಲ್ಲರೂ, ನೀತಿವಂತರಾಗಿ ತೀರ್ಪು ಹೊಂದಿರುವ ನಾವೆಲ್ಲರೂ, ನಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಈ ಬಲವಾದಂಥ ನೀತಿ ವಸ್ತ್ರವನ್ನು ಹೇಗೆ ಉಪಯೋಗ ಮಾಡಬೇಕೆಂಬುದಾಗಿ. ದೇವರ ಮಕ್ಕಳೇ, ಈ ಜಗತ್ತಿನೊಳಗೆ ಬಂದಿರತಕ್ಕಂಥ ಸಂಕಟಗಳಿಂದ ಕೂಡ ನೀವು ಪ್ರಾರ್ಥನೆ ಮಾಡಿದರೆ ತಪ್ಪಿಸುತ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ಜನರೇ, ಪ್ರಜೆಗಳೇ ಪಾಪ ಮಾಡಿ, ದ್ರೋಹ ಮಾಡಿ, ಅಪರಾಧಗಳು ಮಾಡಿ ದೇವರಿಂದ ಶಿಕ್ಷಿಸಲ್ಪಡ್ತಾ ಇದ್ದಾರೆ. ಅದರಿಂದ ಶಿಕ್ಷಿಸಲ್ಪಡ್ತಾ ಇದ್ದಾರೆ. ಹಲೋ, ದೇವರಿಂದಲೇ ಶಿಕ್ಷಿಸಲ್ಪಡ್ತಾ ಇದ್ದಾರಂದ್ರೆ ಆಮೇನ್. ಎಲ್ಲ ಇರ್ತಿರಲ್ವ್ಯಾ? ನನ್ನ ಕಡೆ ನೋಡ್ತಿರಲ್ಲ, ಈಗ ಬೈಬಲ್ ಓದೋದು ಬೇಡ, ಈಗ ನೋಡಿ. ದೇವರಿಂದಲೇ ಶಿಕ್ಷಿಸಲ್ಪಡ್ತಾ ಇದ್ದಾರೆ. ದೇವರ ಶಿಕ್ಷೆಯನ್ನು ಕೂಡ ತಡೆಗಟ್ಟುವ ಸಾಮರ್ಥ್ಯ ನೀತಿವಂತರ ಕೈಲಿ ದೇವರು ಕೊಟ್ಟಿದ್ದಾನೆ. ದೇವರ ಮಕ್ಕಳೇ, ಪ್ರೈಸ್ ದ ಲಾರ್ಡ್ ಜೀಸಸ್. ಈಗೋ ನಾನು ಸೊದೋಮ್ ಗೊಮೋರವನ್ನು ನಾಶ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ ದೇವರು ದೂತಗಳನ್ನು ಕಳಿಸಿ ಅಬ್ರಾಮನ ಎದುರಿಗೆ ಬಂದಿರುವಾಗ ಅಬ್ರಾಮನು ನಿಲ್ಲಿಸ್ತಾನೆ ಆ ದೇವದೂತಗಳನ್ನು. ಅಬ್ರಾಮ್ ಫರ್ಬಿಡ್ಸ್ ದ ಏಂಜಲ್ಸ್, ಮೈ ಲಾರ್ಡ್. ಹಲ್ಲೆಲೂಯಾ. ಅಬ್ರಾಮ್ ನಿಲ್ಲಿಸಿ ಹೇಳ್ತಾನೆ, ಅಯ್ಯ ಸ್ವಲ್ಪ ನಿಂದ್ರಯ್ಯ. ಸೊದೋಮ್ ಗೊಮೋರರಲ್ಲಿ ಯಾರಿದ್ದಾರೆ? ನನ್ನ ನೀತಿವಂತನು, ನನ್ನ ಸಹೋದರನಿದ್ದಾನೆ, ನನ್ನ ಸಹೋದರನ ಮಕ್ಕಳಿದ್ದಾರೆ, ಲೋತನಿದ್ದಾನೆ. ಅಯ್ಯ 50 ನೀತಿವಂತರಿದ್ರೆ ಬಿಡ್ತಾನ? ಓಕೆ, ಡನ್, ಡೀಲ್. ಹಲ್ಲೆಲೂಯಾ, ಡೀಲ್. ಹೌದಿಲ್ಲ, ಪರವಾಗಿಲ್ಲ, 50 ನೀತಿವಂತರು ಬಿಡ್ತಾನೆ. ಆಮೇಲೆ ಸರ್ ವೇಟ್ ಪ್ಲೀಸ್ ವೇಟ್. ನೋಡ್ರಿ, ಒಂದು ನೀತಿವಂತನು ಸೊದೋಮ್ ಗೊಮೋರ ಮೇಲೆ ಬೆಂಕಿಯನ್ನು ಬರದಂತೆ ತಡೀತಾ ಇದ್ದಾನೆ. ಬಟ್ ಸಿ ದ ಪ್ರೇಯರ್ ಸ್ಟೈಲ್. ಅದಕ್ಕೆ ಹೇಳ್ತಾ ಇದ್ದಾನೆ, ನೀತಿವಂತನ ಕೂಗಾಗಿ ದೇವರ ಕಿವಿಗಳು ಯಾವತ್ತು ತೆರೆದಿರ್ತದೆ. ಐ ಲವ್ ದಿಸ್ ವರ್ಡ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಆತನ ಮೇಲೆ ಆತನ ಕನಿಕರ ಇರ್ತದು. ಅವನು ಪ್ರಾರ್ಥನೆ ಮಾಡಿದ್ರೆ ದೇಶಗಳನ್ನು, ರಾಜ್ಯಗಳನ್ನು, ಪ್ರಭುತ್ವಗಳನ್ನು ಕಾಪಾಡ್ತಾನ್ರಿ. ತಡೆ ಮಾಡ್ತಾ ಇದ್ದಾನೆ. ಒಂದು ನೀತಿವಂತನು ಸೊದೋಮ್ ಗೊಮೋರಲ್ಲ ದುಷ್ಟರಲ್ಲಿ 50 ಇದ್ರೆ ಕಾಪಾಡ್ತೀಯಾ? ನೀತಿವಂತರು 40 ಇದ್ರೆ ಸರ್ 40, 40 ಇದ್ರು ಕೂಡ. ಆಮೇಲೆ ಹೇಳ್ತಾ ಇದ್ದಾನೆ, ಧೂಳಿಯಾಗಿದ್ದೇನೆ. ಏನಾಗಿದ್ದೇನೆ? ಧೂಳಿಯಾಗಿದ್ದೇನೆ, ಮಣ್ಣಾಗಿದ್ದೇನೆ. ಧೈರ್ಯವಾಗಿ ಮಾತಾಡ್ತಾ ಇದ್ದೇನೆ. 30 ಇದ್ರೆ ಬಿಡ್ತೀಯಾ? 30 ಇದ್ರು ನಾನು ಸೊದೋಮ್ ಗೊಮೋರ ನಾಶ ಮಾಡೋದಿಲ್ಲ. 10 ಇದ್ರೆ ಬಿಡ್ತೀಯ ಲಾಸ್ಟಿಗೆ? ಡನ್, ಡೀಲ್, ಕಾಪಾಡ್ತೀನಿ ನಾನು 10 ಇದ್ರು ಕೂಡ. ಅಂದ್ರೆ ಅರ್ಥ ಏನು? ನೀತಿವಂತನ ಪ್ರಾರ್ಥನೆ ಎಷ್ಟು ಬಲವಾಗಿರ್ತಂದ್ರೆ ದುಷ್ಟಶಕ್ತಿಗಳ ದಾಳಿ ಅಲ್ರಿ. ದುಷ್ಟಶಕ್ತಿಗಳ ದಾಳಿ ಅಲ್ಲ, ಇವನ್ ಮನುಷ್ಯನು ಮಾಡುವ ಪಾಪದಿಂದ ಬಂದಿರುವ ಶಿಕ್ಷೆ, ದೇವರಿಂದ ಬಂದಿರುವ ಶಿಕ್ಷೆಯನ್ನು ಕೂಡ ನೀತಿವಂತನು ನಿಂತು ಮಧ್ಯಸ್ಥಿಗೆ ಪ್ರಾರ್ಥನೆ ಮಾಡಿದರೆ ಆ ದೇಶವನ್ನು ರಕ್ಷಿಸತಕ್ಕಂಥ ಸಾಮರ್ಥ್ಯ ನೀತಿವಂತನ ನಾಲಿಗೆಯಲ್ಲಿ ಕೊಟ್ಟಿದ್ದಾನೆ. ಈಗೋ ನೀತಿವಂತರೇ, ದೇವರಿಗೆ ಭಯಪಡ್ರಿ. ನಿಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು, ನಿಮ್ಮನ್ನು ನೀವು ತಗ್ಗಿಸಿಕೊಂಡು, ನಿಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಆತನ ಮುಖದರ್ಶನ ಹುಡುಕಿ ಆತನನ್ನು ಪ್ರಾರ್ಥಿಸೋದಾದರೆ ಆತನ ಪರಲೋಕದಿಂದ, ಎಲ್ಲಿಂದ? ಗೌರ್ಮೆಂಟ್ ಆಫ್ ಹೆವನಿಂದ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮ್ಮ ದೇಶದಲ್ಲಿ ಆರೋಗ್ಯ ದಯಪಾಲಿಸುವನು.
ನಿಮ್ಮ ದೇಶದಲ್ಲಿ ಆರೋಗ್ಯ, ಆತ್ಮಿಕ ಆರೋಗ್ಯ, ಭೌತಿಕ ಆರೋಗ್ಯ, ಆರ್ಥಿಕ ಆರೋಗ್ಯ, ಈ 3 ರೀತಿಯ ಆರೋಗ್ಯಗಳನ್ನು ದಯಪಾಲಿಸ್ತಾನೆ. ದೇವ್ರ ಮಕ್ಕಳೇ, ಇವತ್ತು ನಾನು ಹೇಳಿದ್ರೆ ನೀತಿವಂತನನ್ನು ಅನೇಕ ಸಂಕಟಗಳಿಂದ ತಪ್ಪಿಸೋದು ಮಾತ್ರ ಅಲ್ಲ, ನೀತಿವಂತನ ಪ್ರಾರ್ಥನೆ ಮಾಡಿದ್ರೆ ಸಂಕಟದಲ್ಲಿದ್ದ ದೇಶಗಳನ್ನು ಕಾಪಾಡತಕ್ಕಂಥ ಸಾಮರ್ಥ್ಯ ಆ ಕರ್ತನಾದ ಯೆಹೋವನಲ್ಲಿದೆ ಮತ್ತು ನೀತಿವಂತರಾದ ನಿಮ್ಮಲ್ಲಿ ಅದು ದೇವರು ಕೊಟ್ಟಿದ್ದಾನೆ. ಅದಕ್ಕೆ ಹೇಳ್ತಾನೆ, ಪ್ರಾರ್ಥನೆ ಕಲಿಸ್ಕೊಡುವಾಗ ಕರ್ತನೆ ನಿನ್ನ ಚಿತ್ತ ಭೂಲೋಕದಲ್ಲಿ ನೆರವೇರಲಿ. ಯಾರು ಹೇಳಿದ್ರು? ಯೇಸು ಹೇಳಿದಾನೆ, ನಿನ್ನ ಚಿತ್ತ ಭೂಲೋಕದಲ್ಲಿ ನೆರವೇರಲಿ ಅಂತೇಳಿ ಯಾರು ಹೇಳಬೇಕು? ನಾವು ಹೇಳಿದ್ರೆ ಅಲ್ಲಿ ನೆರವೇರ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ನಮ್ಮ ಹೃದಯಗಳನ್ನು ದೇವರು ಕಡೆ ತಿರುಗಿಸುವ ದೇವ್ರ ಮಕ್ಕಳೇ, ಕಣ್ಣು ಮುಚ್ಚುವ ಪ್ರಾರ್ಥನೆಯಲ್ಲಿ ಅದಕ್ಕೆ ನೆಕ್ಸ್ಟ್ 16 ವಚನ ನೋಡ್ತಾ ಇದ್ದೇವೆ. ದೇವರು ದುರ್ಮಾರ್ಗ ದುಷ್ಟತನವನ್ನು ಮಾಡೋರನ್ನು ದೇವರು ಹಾಗೆ ಮಾಡುತ್ತಾನೆ, ಅವರ ನೆನಪಿಲ್ಲದಂತೆ ಮಾಡುತ್ತಾನೆ. ನೆಕ್ಸ್ಟ್ ಹೇಳ್ತಾನೆ, ನೀತಿವಂತನ ಮೊರೆ ಕೇಳದಿ ಅವನನ್ನು ಎಲ್ಲ ಸಂಕಟಗಳಿಂದ ಅವನು ಬಿಡಿಸ್ತಾನೆ. 18ನೇ ವಿಷಯದಲ್ಲಿ ನಾವು ನೋಡ್ತಾ ದೇವ್ರ ಮಕ್ಕಳೇ, ಅವನು ಎಲುಬುಗಳು ಮುರಿಲಿಕ್ಕೆ ಕೊಡೋದಿಲ್ಲ ದೇವರು. ಅಷ್ಟೇ ಅಲ್ಲ, ನೀತಿವಂತರಿಗೆ ಸಂಭವಿಸುವ ಸಮಸ್ಯೆಗಳು, ಆಪತ್ತುಗಳು ಅನೇಕ ಇರಬಹುದು, ಅವುಗಳಿಂದ ತಪ್ಪಿಸುವ ಸರ್ವೇಶ್ವರನು, ದ ಗವರ್ಮೆಂಟ್ ಆಫ್ ಹೆವನ್ ಈಸ್ ಪ್ರೊಟೆಕ್ಟಿಂಗ್ ಯು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಲಿಷನನ್ನು ಕಾಪಾಡೋದಕ್ಕಾಗಿ ಪರಲೋಕದಿಂದ ದೇವದೂತಗಳ ಸಮೂಹಗಳನ್ನು ಕಳಿಸಿದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಇಲ್ಲಿ ಒಂದೊಂದಾಗಿ ನೋಡ್ತಾ ಬರ್ತಾ ಇದ್ದೇವೆ. ಇವನ್ ದೇವರೇ, ಎಲ್ಲರೂ ಗಮನಿಸ್ತಾ ಇದ್ರೆ, ಇವನ್ ದೇವರೇ ಆ ಸೊದೋಮ್ ಗೊಮೋರ ಪಾಪ ದುರ್ಮಾರ್ಗತನವನ್ನು ದೇವರ ಕಡೆ ಬಂದಿರುವಾಗ ದೇವರೇ ಶಿಕ್ಷಿಸುತ್ತಾ ಇರುವಾಗ ಆ ದೇವರ ಶಿಕ್ಷೆಯನ್ನು ಕೂಡ ತಡೆಯುವಂಥ ಸಾಮರ್ಥ್ಯ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವ ನಮ್ಮೆಲ್ಲರೂ ಕೊಟ್ಟಿದ್ದಾನೆ. ನಾವೆಲ್ಲರೂ ನಮ್ಮ ದೇಶವನ್ನು ರಕ್ಷಿಸು, ನಮ್ಮ ದೇಶವನ್ನು ಕಾಪಾಡದೇವರೇ, ನಮ್ಮ ದೇಶವನ್ನು ಆರ್ಥಿಕದಲ್ಲಿ, ಭೌತಿಕದಲ್ಲಿ, ಆಧ್ಯಾತ್ಮಿಕದಲ್ಲಿ ರಕ್ಷಿಸಿ ಎಂಬುದಾಗಿ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಆತನ ಮುಖದರ್ಶನ ಹುಡುಕೋದಾದರೆ ಆತನ ಪರಲೋಕದಿಂದ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವನು. ಆಧ್ಯಾತ್ಮಿಕ ಆರೋಗ್ಯವನ್ನು, ಭೌತಿಕ ಆರೋಗ್ಯವನ್ನು ಮತ್ತು ಆರ್ಥಿಕ ಆರೋಗ್ಯವನ್ನು ಇವುಗಳನ್ನು ದಯಪಾಲಿಸಲಿ ಎಂಬುದಾಗಿ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ದೇವ್ರ ಕಡೆ ತಿಳ್ಕೊಳ್ಳೋ ದೇವ್ರ ಮಕ್ಕಳೇ, ನೀತಿವಂತನಿಗೆ ಸಂಭವಿಸುವ ಸಂಕಟಗಳು ಅನೇಕ, ಅವುಗಳಿಂದ ಯೆಹೋವನು ತಪ್ಪಿಸ್ತಾನಂದರೆ ಅವನನ್ನು ಮಾತ್ರ ಅಲ್ಲ, ಆ ನೀತಿವಂತನು, ಒಬ್ಬ ನೀತಿವಂತನ ಪ್ರಾರ್ಥನೆ ಮಾಡಿದರೆ ಎಷ್ಟು ಬಲ ಅಂದರೆ ದೇವರ ಪರಲೋಕದ ಗೌರ್ಮೆಂಟನ್ನು ಕೂಡ ಕರ್ತನೇ ಸೊದೋಮ್ ಗೊಮೋರನ್ನು ಶಿಕ್ಷಿಸಬೇಡ ಎಂಬುದಾಗಿ ಅಡ್ಡಿ ನಿಂತಿರುವಾಗ ಎಸ್ ಡೀಲ್ ಎಂಬುದಾಗಿ ಹೇಳಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಒಂದೇ ಒಂದು ವ್ಯಕ್ತಿ, ಪ್ರೈಸ್ ದ ಲಾರ್ಡ್ ಜೀಸಸ್, ಅಮಲೇಕರು ಇಸ್ರಾಯೇಲ್ಗೆ ವಿರೋಧವಾಗಿ ಯುದ್ಧ ಮಾಡ್ತಿರುವಾಗ ಒಂದೇ ಒಂದು ವ್ಯಕ್ತಿ ನೀತಿವಂತನಾಗಿರ್ತಕ್ಕಂಥವನು ಮೋಶೆ ತನ್ನ ಕೈಗಳನ್ನು ಎತ್ತಿ ನಿಂತಿದ್ದನು ಬೆಟ್ಟದ ಮೇಲೆ. ಇಸ್ರಾಯೇಲ್ ಜನಾಂಗರು ಅಮಲೇಕರ ಮೇಲೆ ಗೆಲ್ಲುತ್ತಿದ್ರು. ಅವನ ಕೈಗಳಿಗೆ ಕೆಳಗಿಳಿದಾಗ ನೀತಿವಂತರ ಕೈ, ಆವಾಗ ಇಸ್ರಾಯೇಲರು ಅಮಲೇಕರಿಂದ ಸೋಲ್ತಿದ್ರು. ಒಂದು ನೀತಿವಂತನಿಂದ ಎಷ್ಟು ಕಾರ್ಯಗಳು ಮಾಡ್ತಾ ಇದ್ದಾನೆ. ದೇವರ ಮಕ್ಕಳೇ, ನಿಮ್ಮನ್ನು ದೇವರು ನೀತಿವಂತನಾಗಿ ಮಾಡಿದ್ದು, ದೇವರು ಆ ಶಿಲುಬೆ ರಕ್ತದ ಮೂಲಕವಾಗಿ ನಿಮ್ಮನ್ನು ರಕ್ಷಿಸಿ ಕಾಪಾಡಿ ನಿಮ್ಮನ್ನು ಪರಿಶುದ್ಧರಾಗಿ ಮಾಡಿದ್ದು ಸುಮ್ಮನೆ ಅಲ್ಲ. ನಾವು ರಾಷ್ಟ್ರಗಳಿಗೆ, ದೇಶಗಳಿಗೆ ರಕ್ಷಣೆಯ ಸುವಾರ್ತೆಯನ್ನು ಸಾರ್ತಕ್ಕಂಥವ್ರು, ರಕ್ಷಣೆ ತರ್ತಕ್ಕಂಥವ್ರು, ರಕ್ಷಣೆ ಮಾತಾಡ್ತಕ್ಕಂಥವ್ರಾಗಿದ್ದು ಕರ್ತನ ರಾಜ್ಯದ ಕುರಿತು ನಾವಿನ್ನೂ ಸಾರ್ತಕ್ಕಂಥವ್ರಾಗಿರುವಂತೆ ಕರ್ತನ ಮಾಡುವಂತೆ ನಾವು ದೇವರ ಸ್ತೋತ್ರ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಕೃಪಾ ಕನಿಕರವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಎಲ್ಲ ಉಳ್ಳವನೇ, ನಮ್ಮನ್ನು ನೋಡ್ತಕ್ಕಂಥವನೇ, ನಮ್ಮನ್ನು ಕಾಪಾಡ್ತಕ್ಕಂಥವನೇ ನಿನಗೆ ಸ್ತೋತ್ರ ಕರ್ತನೆ. ರಾಜ, ನೀತಿವಂತರಿಗೆ ಸಂಭವಿಸುವ ಸಂಕಟಗಳು ಅನೇಕ ಇದ್ದರು, ಆತನನ್ನು ಕಾಪಾಡೋದು ಮಾತ್ರ ಅಲ್ಲ, ನೀತಿವಂತನ ಪ್ರಾರ್ಥನೆ ಬಹು ಬಲವುಳ್ಳದಾಗಿರ್ತದೆ. ಸಾಧಾರಣವಾದ ನಮ್ಮಂಥ ಮನುಷ್ಯನು ಮಳೆ ಬರಬಾರದೆಂಬುದಾಗಿ ಆಕಾಶದ ಗೌರ್ಮೆಂಟಿಗೆ ಹೇಳಿರುವಾಗ ಮಳೆ ನಿಂತು ಹೋಯ್ತು. ಕರ್ತಾದಿ ಕರ್ತನೆ, ದೇವಾದಿ ದೇವನೇ, ರಾಜ, ಇವತ್ತು ನಮ್ಮ ದೇಶದಲ್ಲಿ ಮಳೆ ಬರಲಿ ರಾಜ, ನಮ್ಮ ದೇಶದಲ್ಲಿ ಆರೋಗ್ಯ ಬರಲಿ ಕರ್ತನೆ, ನಮ್ಮ ದೇಶದಲ್ಲಿ ಆರ್ಥಿಕ ಆರೋಗ್ಯ ಬರಲಿ ಎಂಬುದಾಗಿ ಪರಿಶುದ್ಧರಾಗಿರುವ ನಾವೆಲ್ಲರೂ, ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ಆತ್ಮೀಯರು, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದವರು, ನೀತಿವಂತರಾಗಿ ಎನಿಸಲ್ಪಟ್ಟಿದ್ದವರು, ಕರ್ತನ ರಕ್ತದಿಂದ ಪರಿಪೂರ್ಣವಾಗಿ ಶುದ್ಧೀಕರಿಸಲ್ಪಟ್ಟಿರುವ ನಾವೆಲ್ಲರೂ ಇವತ್ತು ಮೊರೆ ಇಡ್ತಾ ಇದ್ದೇವೆ. ಹೌದು ರಾಜ, ನಾವೆಲ್ಲರೂ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮ ಕೆಟ್ಟ ನಡತೆ ಬಿಟ್ಟು ನಿನ್ನ ಮುಖದರ್ಶನ ಹುಡುಕೋರಾಗಿ ಕರ್ತನೆ ನಿನ್ನನ್ನು ಪ್ರಾರ್ಥಿಸೋರಾಗಿದೆ ಕರ್ತನೆ. ನಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸಿ ರಾಜ, ನಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸಿ ರಾಜ. ನಮ್ಮ ದೇಶದ ಆರ್ಥಿಕ ಸ್ಥಿತಿಯಲ್ಲಿ, ಭೌತಿಕ ಸ್ಥಿತಿಯಲ್ಲಿ, ಆಧ್ಯಾತ್ಮಿಕ ಸ್ಥಿತಿಯಲ್ಲಿ, ರಾಜಕೀಯ ವ್ಯವಸ್ಥೆಯಲ್ಲಿ ಕರ್ತನೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ ರಾಜ. ಏಸು ನಾಮದಲ್ಲಿ ಕರ್ತನೆ ಸಂಪೂರ್ಣ ಆರೋಗ್ಯ, ಸಮಾಧಾನ, ಶಾಂತಿ, ನಿತ್ಯ ಜೀವ ಕರ್ತನೆ ಕೇಳತಕ್ಕಂಥ ನನ್ನೆಲ್ಲ ಪ್ರಿಯ ಸಹೋದರಿ ಕರ್ತನೆ, ಅದ್ಭುತವಾದಂಥ ನೀತಿವಂತನ ಪ್ರಾರ್ಥನೆ ಬಹುಬಲವುಳ್ಳದಾಗಿರ್ತದೆ ಕರ್ತನೆ. ಎಲ್ಲ ಜನರಿಗೆ ತಿಳಿದು ಬರಿಂದ ಕಾಯಿಸೋದ್ರ ಕರ್ತನೆ, ನಮ್ಮನ್ನು ಕರ್ತನೆ ನಿನ್ನ ರಕ್ತದ ನೀತಿವಂತರಾಗಿ ಮಾಡಿದ್ರೆ ಸುಮ್ಮನೆ ಅಲ್ಲ ಕರ್ತನೆ, ದೇಶಕ್ಕಾಗಿ, ರಾಜ್ಯಕ್ಕಾಗಿ, ನೆರೆಯವರಿಗಾಗಿ, ನಮಗಾಗಿ, ಎಲ್ಲರಿಗಾಗಿ ಪ್ರಾರ್ಥನೆ ಮಾಡುವ ನಾಲಿಗೆಗಳು ನೀತಿವಂತರ ನಾಲಿಗೆಗಳಾಗಿರಲಿ ಎಂಬುದಾಗಿ. ಹೌದು, ನೀತಿವಂತರ ಬಾಯಿಂದ
ಜೀವದ ಬುಗ್ಗೆಯೇ ಬರ್ತದೆ ಹೊರತು ದುಷ್ಟನ ಬಾಯಿಂದ ಅವನಿಗೆ ಬಲಾತ್ಕಾರವು, ಅತ್ಯಾಚಾರವು ಅವನ ಜೀವನದಲ್ಲಿ ಸಂಕಟಗಳೇ ಬರುವುದೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಕರ್ತನೆ ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ, ನಮ್ಮ ದೇಶದಲ್ಲಿ ಆರೋಗ್ಯ ಬರಲಿ, ನಮ್ಮ ದೇಶದಲ್ಲಿ ಆತ್ಮಿಕ, ಭೌತಿಕ, ಆರ್ಥಿಕ ಆರೋಗ್ಯ ಬರಲಿ, ನಮ್ಮ ಸಭೆಗಳಲ್ಲಿ ಆರೋಗ್ಯ ಬರಲಿ. ಭಾರತ ದೇಶದಲ್ಲಿರುವ ಎಲ್ಲ ಕ್ರೈಸ್ತ ಸಭೆಗಳು ತುಂಬಿ ತುಳುಕಲಿ. ಅನೇಕ ಆತ್ಮಗಳು ಕರ್ತನೆ ರಕ್ಷಣೆ ಹೊಂದಿ ಕರ್ತನೆ ಹೊಸ ಹೊಸ ಸಭೆಗಳು ಸ್ಥಾಪಿಸಲ್ಪಡಲಿ. ಎಲ್ಲೆಲ್ಲಿ ಕರ್ತನೆ ಚರ್ಚೆಗಳಿಲ್ಲ ಅಲ್ಲೆಲ್ಲ ಚರ್ಚೆಗಳು ಸ್ಥಾಪಿಸಲ್ಪಡಲಿ ಎಂಬುದಾಗಿ, ಅದಕ್ಕೆ ಬೇಕಾಗಿರುವ ಸೇವಕರು ಇರಲಿ ಎಂಬುದಾಗಿ, ಕೊಡಲ್ಪಡಲಿ ಎಂಬುದಾಗಿ ಹಾರಿಸ್ತಾ ಕರ್ತನೆ ಪ್ರತಿಯೊಂದು ಸ್ಥಳಗಳಲ್ಲಿ ಕರ್ತನೆ ನಿನ್ನ ಸೇವೆ ಅದ್ಭುತವಾಗಿ, ಭರ್ಜರಿಯಾಗಿ, ವಿಜೃಂಭಣೆಯಿಂದ ನಡೆಯುವಂತೆ ಸಹಾಯ ಮಾಡಿ ಕರ್ತನೆ. ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ನಿನ್ನ ಸೇವಕರ ಮೂಲಕವಾಗಿ ನಮ್ಮ ದೇಶದ ಎಲ್ಲ ಎಡೆಗಳಲ್ಲಿ, ಭೂಲೋಕದ ಎಲ್ಲ ಎಡೆಗಳಲ್ಲಿ ಕರ್ತನೆ ಬೇಡಿಕೊಳ್ಳಿರಿ. ಅನ್ಯ ಜನಾಂಗಗಳು ಬಾಧ್ಯತೆಯಾಗಿಯೂ ಭೂಲೋಕದ ಕಟ್ಟಕಡೆಯವರಿಗೆ ನಿನಗೆ ಸ್ವಾಸ್ಥ್ಯ ಕೊಡ್ತೀನಿ ಎಂಬುದಾಗಿದೆ. ದೇವರ ರಾಜ್ಯದ ನಿಮಿತ್ತ ಕರ್ತನೆ ಎಲ್ಲರೂ ಕರ್ತನೆ ಬಾಧ್ಯರಾಗಿ ಹೊಂದುವಂತೆ, ಎಲ್ಲ ಜನರು ಕರ್ತನ ರಾಜ್ಯಕ್ಕೆ ಬಾಧ್ಯರಾಗಿ ಹೊಂದುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಶುಭವೂ ಕ್ಷೇಮವು, ಸಮೃದ್ಧಿ, ಅಭಿವೃದ್ಧಿಯು, ರಕ್ಷಣೆ, ನಿತ್ಯಜೀವ ಸದಾಕಾಲ ನಮಗೂ, ಕೇಳುತ್ತಿರ್ತಕ್ಕಂಥ ಎಲ್ಲರಿಗೂ, ದೇಶಕ್ಕೂ, ವಿಶ್ವದಲ್ಲಿರುವ ಎಲ್ಲರಿಗೂ ಸಂಭವಿಸಲಿ ಎಂಬುದಾಗಿ, ರಕ್ಷಣೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ನನ್ನ ಪ್ರಿಯ ಸಹೋದರಿ ಸಹೋದರಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳು ಮಾಡಲಿ ಎಂಬುದಾಗಿ ಹಾರಿಸ್ತಾ ಇದ್ದೇನೆ. ಇನ್ ಜೀಸಸ್ ನೇಮ್, ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.